ಯಾರು? ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರು ಭೂಮಿಯಲ್ಲಿ 3 ಅವತಾರ ಮಾಡುವಾಗ 3ನೇ ಅವತಾರ ಮಧ್ವಾವತಾರ. ಮಧ್ವಾವತಾರ ಸನ್ಯಾಸಿಗಳಾದರೂ ಕೂಡ ಅವರಿಗೂ ಲಗ್ನ ಹೆಂಡತಿ ಇರಬಹುದೇ ಎಂತಂದ್ರೆ, ದೇವತೆಗಳಿಗೆ ದೇವಾಯವ ಬ್ರಹ್ಮಚಾರಿಣ ದೇವಾಯವ ಗೃಹಸ್ಥಃ ದೇವಾಯವ ಸನ್ಯಾಸಿನಃ ಅಂತ ದೇವತೆಗಳಿಗೆ ಎಲ್ಲ ಆಶ್ರಮವೂ ಉಂಟು. ಗೃಹಸ್ಥಾಶ್ರಮ ಉಂಟು, ಸನ್ಯಾಸಾಶ್ರಮ ಉಂಟು, ಬ್ರಹ್ಮಚರ್ಯಾಶ್ರಮ ಉಂಟು. ಅದನ್ನು ಭಾರತೀಪತಿ ಯಾವುದಕ್ಕೆ ಮಧ್ವಾಚಾರ್ಯರು ಕೂಡ ಭಾರತೀಪತಿ ಯಾವುದಕ್ಕೆ ಅಡ್ಡಿಲ್ಲ. ಅಂತೂ ರುರು ಅಂತಂದ್ರೆ ರುರಿಗೂ ಮಧ್ವಾಚಾರ್ಯರಿಗೆ ಹೇಗೆ ಸಾಮ್ಯ ಅಂತ ನೀವು ಕೇಳಬಹುದು. ಮಧ್ವಾಚಾರ್ಯರು ರುರು ಭೃಗುವಂಶದಲ್ಲಿ ಹುಟ್ಟಿದವನು. ರುರುವನ್ನು ಭಾರ್ಗವ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಮಧ್ವಾಚಾರ್ಯರು ಕೂಡ ಅವರು ಭಾರ್ಗವರು. ಹೇಗೆ? ಮಧ್ಯಗೆಯ ಭಟ್ರು ಮಧ್ವಾಚಾರ್ಯರ ತಂದೆ. ಮಧ್ಯಗೆಯ ಭಟ್ರು ಯಾರ ಅವತಾರ ಅಂದ್ರೆ ಭೃಗು ಋಷಿಗಳ ಅವತಾರ ಅಂತ ಪುರಾಣದಲ್ಲಿದೆ. ಆವಾಗ ಮಧ್ವಾಚಾರ್ಯರು ಮಧ್ಯಗೆಯ ಭಟ್ರ ಇಲ್ಲಿ ಅವತಾರ ಮಾಡಿದ್ದರಿಂದ ಅವರು ಭಾರ್ಗವರಾಯಿತು. ರುರುವಿನ ಸಾಮ್ಯ ಮಧ್ವಾಚಾರ್ಯರಿಗಿದೆ. ರುರು ಹೇಗೆ ಇವಳನ್ನು ಲಗ್ನ ಮಾಡಿಕೋಬೇಕು ಪ್ರಮೋದ್ದರಾವನ್ನಂತ ಅಪೇಕ್ಷೆ ಮಾಡಿದಳು, ಹಾಗೆ ಆ ವಾಯುದೇವರಿಗೆ ಭಾರತಿ ತನ್ನ ಪತ್ನಿ ಆದ್ದರಿಂದ ಇವಳನ್ನು ಶ್ರುತಿಯನ್ನು ಮಧ್ವಾಚಾರ್ಯರು ಶ್ರುತಿಯನ್ನು ನಾನು ಪರಿಗ್ರಹ ಮಾಡಬೇಕು, ಶ್ರುತಿ ಎಂಬುವಂತಹ ತನ್ನ ಹೆಂಡತಿಯನ್ನು ಪರಿಗ್ರಹ ಮಾಡಬೇಕು ಎಂಬುವಂತಹ ಇಚ್ಛೆ ಮಾಡಿದಳು. ಸರಿ ಆಯಿತು, ವಿವಾಹ ಮಾಡೋಣ ಅಂತ ಹೇಳಿ ನಿರ್ಣಯ ಮಾಡಿದರೆ ಆ ಶ್ರುತಿ ಸಾಯುವ ಪ್ರಸಂಗ ಬಂದ್ಬಿಡ್ತದೆ. ಆ ಪ್ರಮೋದರ ಸತ್ತು ಹೋದಲ್ಲಲ್ವಾ, ಹಾಗೆ ಶ್ರುತಿ ಸತ್ತು ಹೋಗುವ ಪ್ರಸಂಗ ಏನು ಬಂತು ಅಂದರೆ, ಒಂದು ಸರ್ಪ ಕಡಿತು. ಯಾವುದಕ್ಕೆ? ಆ ಶ್ರುತಿಗೆ. ಮಣಿಮಂತನೆಂಬ ಸರ್ಪ ಬಂದು ಆ ಶ್ರುತಿಯನ್ನು ಕಚ್ಚಿಬಿಟ್ಟ. ಏನರ್ಥ? ಮಣಿಮಂತ ಎಂಬ ಸರ್ಪ ಅಂತ ಎಲ್ಲಿ ಹೇಳಿದ್ದಾರೆ ಮಧ್ವೇದದಲ್ಲಿ? ಭೋಗಾಧಿಕಾ ಭೋಗವತೋರುಣಾಖ್ಯಾನ್ ಇತಸ್ತತಃ ಸಂಚಲತೋ ಧರೇಂದ್ರೆ ಬಹುನ್ ದ್ವಿಜಿಹ್ವಾನ್ ಮಣಿಮತ್ಪುರೋಗಾನ್. ಮಣಿಮಂತನೆಂಬ ಸರ್ಪ ಅಂತ ಹೇಳಿದ್ದಾರೆ. ಮಣಿಮಂತನೆಂಬ ಸರ್ಪ ಅವನು ಶ್ರುತಿಯನ್ನು ಕಚ್ಚುವುದು ಏನರ್ಥ? ಶ್ರುತಿಗೆ ಅಪಾರ್ಥ ಮಾಡುವುದು. ವೇದಕ್ಕೆ ಏನು ಅಪಾರ್ಥ ಮಾಡುವುದು? ಜೀವಬ್ರಹ್ಮ ಒಂದು, ಜೀವಬ್ರಹ್ಮ ಬೇರೆ ಬೇರೆ ಇಲ್ಲ, ಐಕ್ಯ. ಪರಮಾತ್ಮ ಅವನಿಗೆ ಗುಣವೇ ಇಲ್ಲ, ಯಾವ ಮಾಹಾತ್ಮ್ಯವೂ ಇಲ್ಲ. ಪರಮಾತ್ಮ ಅಂದ್ರೂ ಶೂನ್ಯ ಅಂದ್ರೂ ಶೂನ್ಯಕ್ಕೂ ಬ್ರಹ್ಮನಿಗೂ ಏನು ವ್ಯತ್ಯಾಸವೇ ಇಲ್ಲ. ಸರ್ವವಿಶೇಷ ರಹಿತತ್ವಾತ್ ಶೂನ್ಯವತ್ ಶೂನ್ಯ ಅಂಥೇಳಿ ವ್ಯಾಖ್ಯಾನ ಮಾಡಿದ್ದಾರೆ ಸಹಸ್ರನಾಮ ಭಾಷ್ಯದಲ್ಲಿ. ಪರಮಾತ್ಮನಿಗೆ ಶೂನ್ಯ ಅಂತ ಒಂದು ಹೆಸರು ಉಂಟು ಸಹಸ್ರನಾಮದಲ್ಲಿ. ಶೂನ್ಯ ಅಂತ ಹೆಸರು ಪರಮಾತ್ಮನಿಗೆ ಏಕೆ ಬಂತು ಅಂತಂದ್ರೆ, ಅವರ ಭಾಷ್ಯದಲ್ಲಿ ಹೀಗದೆ, ಸರ್ವವಿಶೇಷ ರಹಿತತ್ವ. ಯಾವ ವಿಶೇಷ ಯಾವ ಧರ್ಮವೂ ಬ್ರಹ್ಮನಲ್ಲಿ ಇಲ್ಲ, ಶೂನ್ಯದಲ್ಲೂ ಇಲ್ಲ. ಯಾವ ವಿಶೇಷವೂ ಇಲ್ಲವಾದ್ದರಿಂದ, ಯಾವ ಧರ್ಮವೂ ಇಲ್ಲವಾದ್ದರಿಂದ, ಯಾವ ಮಹಾತ್ಮ್ಯವೂ ಇಲ್ಲವಾದ್ದರಿಂದ ಬ್ರಹ್ಮನನ್ನು ಶೂನ್ಯ ಅಂತ ಕರೆದಿದ್ದಾರೆ. ಅವರು ದೇವರಿಗೆ ಯಾವ ಮಹಾತ್ಮ್ಯವೂ ಇಲ್ಲ ಅಂತ ಹೇಳಿದ ಮೇಲೆ, ಹಾಗಾದರೆ ಆ ವೇದಾಂಗ ಹೊರಟದ್ದೇ ದೇವರ ಮಹಾತ್ಮ್ಯವನ್ನು ಹೇಳಲಿಕ್ಕೆ. ಅಂಥ ವೇದ ಇನ್ನು ಅದು ಬದುಕಿಲ್ಲ ಈಗ. ಯಾಕೆ? ದೇವರ ಮಹಾತ್ಮ್ಯವನ್ನು ಹೇಳಲಿಕ್ಕೆ ಹೊರಟಂತಹದ್ದು ದೇವರ ಮಹಾತ್ಮ್ಯ ಹೇಳುವುದಿಲ್ಲದು. ಯಾಕೆ ಹೇಳುವುದಿಲ್ಲ? ಅದು ಐಕ್ಯ ಪ್ರತಿಪಾದಕ ಅಂತ ಅರ್ಥ ಮಾಡಿ, ಐಕ್ಯವನ್ನು ಹೇಳ್ತಾರೆ ಅಂತ ಅರ್ಥ ಮಾಡಿ, ಬ್ರಹ್ಮ ನಿರ್ಗುಣ ಅಂತ ಹೇಳ್ತಾರೆ ಅಂತ ಅರ್ಥ ಮಾಡಿ, ಏನು ದೇವರ ಮಹಾತ್ಮ್ಯವನ್ನು ಹೇಳದ ಹಾಗೆ ಮಾಡಿದ್ದರಿಂದ ಅದು ಬದುಕಲೇ ಇಲ್ಲ. ಈಗ ಸತ್ತು ಹೋದ ಹಾಗೆ ಆಯ್ತು. ದೇವರ ಮಹಾತ್ಮ್ಯವನ್ನು ಹೇಳ್ತಕ್ಕಂಥ ವೇದ ಈಗ ಬದುಕಲೇ ಇಲ್ಲ, ಸತ್ಯ ಹೋಯ್ತು. ಆ ಮಣಿಮಂತನೆಂಬ ಸರ್ಪ ಕಡಿದು ಆ ವೇದ ಸತ್ತು ಹೋದ ಮೇಲೆ ಇನ್ನು ಹೇಗೆ ಲಗ್ನ ಮಾಡಿಕೊಂಬುದು? ಶ್ರುತಿಯನ್ನು ಪರಿಗ್ರಹ ಮಾಡಲಿಕ್ಕೆ, ಶ್ರುತಿ ಪರಿಗ್ರಹ ಮಾಡಲಿಕ್ಕೆ ಆಗಿಲ್ಲಲ್ವಾ ಅಂತ ಹೇಳಿ ಶ್ರೀಮಧ್ವಾಚಾರ್ಯರು ಚಿಂತೆ ಮಾಡ್ತಾ ಇರುವಾಗ ದೇವತೆಗಳು ಪ್ರಾರ್ಥನೆ ಮಾಡಿದರು ಶ್ರೀಮದ್ ಮಧ್ವಾಚಾರ್ಯರಿಗೆ, ಆ ಶ್ರುತಿಯನ್ನು ನೀವು ಬದುಕಿಸಬೇಕು ಅಂತ. ಅರ್ಧ ಆಯುಷ್ಯ ಕೊಡ್ರಿ, ನಿಮಗೆ ಅರ್ಧ ಆಯುಷ್ಯ ಕೊಡ್ರಿ, ಅದನ್ನು ಬದುಕಿಸಿರಿ ಅಂತ ದೇವತೆಗಳು ಪ್ರಾರ್ಥನೆ ಮಾಡಿದ್ರು. ಹೇಗೆ ರುರುವಿಗೆ ದೇವತೆಗಳು ಹೇಳಿದರು, ನಿನ್ನ ಅರ್ಧ ಆಯುಷ್ಯ ಕೊಟ್ಟುಬಿಡು, ಅವಳು ಬದುಕುತ್ತಾಳೆ ಅಂತ ಹೇಳಿದ ಹಾಗೆ ದೇವತೆಗಳು ಪ್ರಾರ್ಥನೆ ಮಾಡಿ, ಸ್ವಾಮಿ ನೀವು ಅರ್ಧ ಆಯುಷ್ಯ ಕೊಡ್ರಿ. ಏನು ಅರ್ಧ ಆಯುಷ್ಯ ಅಂದರೆ ಬ್ರಹ್ಮಸೂತ್ರ ಭಾಷ್ಯ, ಉಪನಿಷತ್ ಭಾಷ್ಯ ಮೊದಲಾದ ಭಾಷ್ಯವನ್ನು ಬರೀರಿ. ನಿಮ್ಮ ಆಯುಷ್ಯ ಎಷ್ಟು ಅನರ್ಘ್ಯವೋ ಅಷ್ಟೇ ಭಾಷ್ಯವೂ ಅನರ್ಘ್ಯ. ಅನರ್ಘ್ಯವಾದ ಆಯುಷ್ಯದಷ್ಟು ಅನರ್ಘ್ಯವಾದ ಭಾಷ್ಯವನ್ನು ನೀವು ಮಾಡಿಬಿಟ್ರೆ ಅದು ಪುನಃ ವೇದ ಎಂಬುದು ದೇವರ ಮಹಾತ್ಮ್ಯವನ್ನು ಹೇಳ್ತದೆ ಎಂಬುವಂತಹ ತಿಳುವಳಿಕೆ ಬರ್ತದೆ. ವೇದ ಬದುಕಿದ ಹಾಗೆ. ವೇದ ಇದ್ದದ್ದೇ ದೇವರ ಮಹಾತ್ಮ್ಯವನ್ನು ಹೇಳಲಿಕ್ಕೆ.
ಈಗ ದೇವರ ಮಾಹಾತ್ಮ್ಯವನ್ನು ಹೇಳ್ತಾರೆ ಅಂತಂದ್ರೆ ವೇದ ಬದುಕಿದ ಹಾಗಾಯಿತು. ದೇವರ ಮಾಹಾತ್ಮ್ಯವನ್ನು ಹೇಳುವುದಿಲ್ಲ ಅಂದರೆ ಅದು ಬದುಕಿಲ್ಲ ಅಂತಲೇ ಅರ್ಥ. ಅದು ಬದುಕಬೇಕಾದರೆ ನಿಮ್ಮ ಭಾಷ್ಯ ಎಂಬುವಂಥ ಆಯುಷ್ಯ ಅದಕ್ಕೆ ಬೇಕು, ಆವಾಗ ಅದು ಬದುಕುತ್ತದೆ ಅಂತ ಹೇಳಿ ದೇವತೆಗಳ ಪ್ರಾರ್ಥನೆ ಮಾಡಿದ ಪ್ರಕಾರ ಶ್ರೀಮದ್ ಆಚಾರ್ಯರು ವೇದಗಳಿಗೆ, ಉಪನಿಷತ್ತುಗಳಿಗೆ, ಗೀತಾಕ್ಕೆ ಅರ್ಥ ಬರೆದು ಭಾಷ್ಯ ಬರೆದು ಅದು ಬದುಕು ಹಾಕಿ ಮಾಡಿದರು. ವೇದ ಬದುಕಿತು. ಬದುಕಿದ ಮೇಲೆ ವಿವಾಹ ಆಯಿತು. ಆ ಶ್ರುತಿಯನ್ನು ಆಚಾರ್ಯರು ಪರಿಗ್ರಹ ಮಾಡಿ ಏನು ಮಾಡಿದರು, ಆ ಹುಳು ಯಾರು ಎಲ್ಲೆಲ್ಲಿ ಸರ್ಪಗಳಿದ್ದಾವೆ ಆ ಸರ್ಪಗಳನ್ನೆಲ್ಲ ಕೊಂದ ಹಾಗೆ ಆಚಾರ್ಯರು ಕೂಡ ಶ್ರುತಿ ಪರಿಗ್ರಹ ಮಾಡಿಕೊಂಡು ಐಕ್ಯವಾದಿಗಳೆಂಬುವಂತಹ ಸರ್ಪ ಎಲ್ಲೆಲ್ಲಿ ಸಿಗುತ್ತೋ ಆ ಸರ್ಪಗಳನ್ನೆಲ್ಲ ಕೊಲ್ಲಿಕ್ಕೆ ಶುರು ಮಾಡಿದ್ರು. ಐಕ್ಯವಾದಿಗಳೇ ಇರಬಾರದು ಅಂತ ಹೇಳಿ ಎಲ್ಲರನ್ನು ಐಕ್ಯವಾದಿಗಳನ್ನು ಶಾಸ್ತ್ರಾರ್ಥದಲ್ಲಿ ಅವರನ್ನು ಖಂಡಿಸಿ ಅವ್ರನ್ನ ನಿರುತ್ತರನ್ನಾಗಿ ಮಾಡಿ ಅವರಿಗೆ ನಾಚಿಕೆ ಮುಖ ಎತ್ತರ ಹಾಗೆ ಮಾಡಿ ಅವನು ಕೊಂದ ಹಾಗೆ ಮಾಡಿಬಿಟ್ರು. ಈ ಸಂದರ್ಭದಲ್ಲಿ ಎಲ್ಲ ಇದು ಐಕ್ಯವಾದಿಗಳೆಂಬುವಂತಹ ಸರ್ಪರನ್ನು ಕೊಲ್ತಾ ಹೋಗುವಾಗ ಆ ರುವಿಗೆ ಅಲ್ಲಿ ಒಂದು ಡುಂಡುಭ ಎಂಬುವಂತಹದ್ದು ಒಂದು ಕೇರೆ ಹಾವು ಸಿಕ್ಕಿದೆ. ಹಾಗೆ ಶ್ರೀಮನ್ ಮಧ್ವಾಚಾರ್ಯರು ಐಕ್ಯವಾದಿಗಳನ್ನು ಕೊಲ್ತಾ ಅವರನ್ನು ಸಂಹಾರ ಮಾಡ್ತಾ ಹೋಗುವಾಗ ತ್ರಿವಿಕ್ರಮ ಪಂಡಿತಾಚಾರ್ಯರೆಂಬುವಂಥ ಒಂದು ದುಂಡುಭ ಎದುರು ಬಂತ್ರಿ. ಅಂದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರು ವೇಷ ಎಲ್ಲ ಅವರದ್ದು ಇದು ಮೊದಲಿನ ಹಾಗೆ ಮಾಯಾವಾದಿಗಳು ಐಕ್ಯವಾದಿಗಳಂತೆ ಅವರ ಐಕ್ಯವಾದಿಗಳ ವಂಶ ಪರಂಪರದಲ್ಲಿ ಇದ್ದದ್ದರಿಂದ ಹುಟ್ಟಿದ್ದರಿಂದ ಅವರು ನೋಡುವಾಗ ಅವರೊಬ್ಬರು ಐಕ್ಯವಾದಿಗಳು ಹಾಗೆ ತೋರ್ತಾ ಇದ್ದರು. ನಿಜವಾಗಿ ಅವರು ಒಳ್ಳೆಯವರು, ಬಹಳ ಸಾಧು, ಬಹಳ ಸಜ್ಜನ, ಬಹಳ ಅವರು ದೇವತಾ ಸ್ವಭಾವದ ಜೀವರು. ಒಳ್ಳೆ ಹೇಗೆ ದುಂಡುಭ ಯಾರಿಗೂ ಹಿಂಸೆ ಮಾಡತಕ್ಕದ್ದಲ್ಲ, ಅದು ಒಳ್ಳೆ ಸರ್ಪದ ಜಾತಿ ನೋಡುವಾಗ ಮಾತ್ರ ಒಂದು ವೇಷ ಮಾತ್ರ. ಹಾಗೆ ಶ್ರೀವಿಕ್ರಮ ಪಂಡಿತಾಚಾರ್ಯರು ಕೂಡ ಅವರು ಬಹಳ ಯೋಗ್ಯರು. ಆದರೆ ವೇಷ ಮಾತ್ರ ನೋಡುವಾಗ ಸರ್ಪದ ವೇಷವೇ, ಅಂದ್ರೆ ಇದು ಐಕ್ಯವಾದಿಗಳ ವೇಷವೇ ಇತ್ತವರಿಗೆ. ಅವರ ಹತ್ರ ವಾಕ್ಯಾರ್ಥ ಮಾಡಿದರು ಶ್ರೀಮದಾಚಾರ್ಯ. ವಾಕ್ಯಾರ್ಥ ಮಾಡಿ ಅವರು ನಿರುತ್ತರನ್ನ ಮಾಡಿದಾಗ ಅವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಶಿಷ್ಯ, ರಾಗರಜೋ ದಾಸ್ಯಂ ಧ್ರುವಮ್ಮೆ ದೀಯತಾಮಿತಿ ಅಂತ ಹೇಳಿ ಬಹಳ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ. ಒಳ್ಳೆ ಮಾತನ್ನು ಹೇಳಿದ ಮೇಲೆ ಶ್ರೀಮದ್ ಆಚಾರ್ಯರ ದರ್ಶನದಿಂದ ಅವರದ್ದು ಮೊದಲಿನ ರೂಪ ಹೋಗಿ ರೂಪಾಂತರ ಶುದ್ಧ ವೈಷ್ಣವ ಸ್ವರೂಪರಾಗಿ ಬಿಟ್ರು. ಹೇಗೆ ಆ ದುಂಡುಭ ಎಂಬುದು ಆ ವಿಕೃತ ರೂಪ ಹೋಗಿ ಒಳ್ಳೆ ಋಷಿ ಸ್ವರೂಪ ಒಳ್ಳೆ ಪ್ರಕಾಶಮಾನವಾದ ಋಷಿಗಳಾಗಿ ಬಿಟ್ಟರು. ಹಾಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೂಡ ಶ್ರೀಮದ್ ಆಚಾರ್ಯ ದರ್ಶನದಿಂದ ಅವರು ಉತ್ಕೃಷ್ಟ ವ್ಯಕ್ತಿಗಳಾಗಿಬಿಟ್ರು, ವೈಷ್ಣವೋತ್ತವರಾಗಿಬಿಟ್ರು. ಹೀಗೆಲ್ಲ ಶ್ರೀಮದ್ ಆಚಾರ್ಯರ ಒಂದು ಕಥೆ ಏನಿದೆ ಆ ನಿನ್ನೆಯ ಕಥೆಯಿಂದ ಸೂಚಿತ ಆಗ್ತಾ ಇದೆ. ಅದರಿಂದ ಮಹಾಭಾರತವು ನಮ್ಮದು ಆಚಾರ್ಯರ ಮಹಿಮೆಯನ್ನು ಈ ಸಂದರ್ಭದಲ್ಲಿ ಹೇಳ್ತದೋ ಎಂಬುವಂತಹ ಒಂದು ಭಾವನೆ ಬರುವ ಹಾಗಿದೆ. ಇಷ್ಟು ವಿಷಯವನ್ನು ಹೇಳಿ ಮುಂದಿನ ಕಥೆಯನ್ನು ಇಲ್ಲಿ ಒಂದು ನಿಮಗೆ ಪ್ರಶ್ನೆ ಬರಬಹುದು. ನೀವು ಈ ಕಥೆಯನ್ನು ಹೀಗೆಲ್ಲ ಹೇಳ್ತಾ ಇದ್ದರೆ ಐಕ್ಯವಾದಿಗಳು ಐಕ್ಯ ಜ್ಞಾನ ಎಂಬುವಂತಹದ್ದು ಒಂದು ವಿಷ ಸರ್ಪ ಎಂಬುದು ಕಚ್ಚಿದರೆ ಮಣಿಮಂತನೆಂಬುವಂತಹ ಸರ್ಪ ಶ್ರುತಿಯನ್ನು ಕಚ್ಚುತ್ತದೆ. ಕಚ್ಚೋಣದ್ರಿಂದ ಏನಾಯಿತು? ಏನರ್ಥ? ಐಕ್ಯ ಜ್ಞಾನ ಎಂಬ ವಿಷ ತುಂಬಿತು. ಐಕ್ಯ ಜ್ಞಾನ ಎಂಬ ವಿಷ ತುಂಬಿದ್ದರಿಂದ ವೇದವು ಸತ್ತು ಹೋಯಿತು ಅಂತ ನೀವು ಹೇಳ್ತೀರಿ. ಐಕ್ಯ ಜ್ಞಾನ ವಿಷ ಅಂತ ನೀವು ಕರಿತಾ ಇದ್ದೀರಿ. ಐಕ್ಯವಾದವನ್ನು ನೀವು ಬಹಳ ತಿರಸ್ಕಾರ ಮಾಡ್ತಾ ಇದ್ದೀರಿ. ಈ ಉಪನ್ಯಾಸ ಇಂಥ ಸಂದರ್ಭದಲ್ಲಿ ಬೇಕಾಗಿಲ್ಲ. ಮಹಾಭಾರತ ಉಪನ್ಯಾಸ ಆ ಕಥೆ ಒಳ್ಳೆಯ ಕಥೆಗಳನ್ನೆಲ್ಲ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಸಮಾಜದೊಳಗೇನೆ ಐಕ್ಯವಾದಿಗಳು ಭೇದವಾದಿಗಳು ಎಂಬುವಂತಹದ್ದು ಎರಡು ಪಕ್ಷ ಇದೆ. ಆ ಪಕ್ಷದಲ್ಲಿ ಪರಸ್ಪರ ಒಂದು ವೈಮನಸ್ಯ ಬರುವ ಹಾಗೆ ಈ ಕಥೆ ಹೇಳಿದ ಹಾಗಾಯಿತು. ನಮ್ಮ ಬ್ರಾಹ್ಮಣರು ನಮ್ಮವರೆಲ್ಲ ಒಟ್ಟಿಗೆ ಐಕಮತ್ಯದಿಂದ ನಾವು ಇರಬೇಕಾಗಿರ್ತಕ್ಕಂತಹ ಕಾಲ. ಈ ಕಾಲದಲ್ಲಿ ನಾವು ಐಕಮತ್ಯದಿಂದ ಇದ್ದು ನಮ್ಮ ರಕ್ಷಣೆ, ನಮ್ಮ ಧರ್ಮ ರಕ್ಷಣೆ ನಾವು ಮಾಡಿಕೊಳ್ಳಬೇಕು. ನಾವು ಉಳಿಯಬೇಕಾದ್ರೆ ನಾವು ಐಕಮತ್ಯದಿಂದ ಇರಬೇಕು. ಐಕಮತ್ಯದಿಂದ ಇರಬಿಟ್ಟು ನೀವು ಐಕ್ಯವಾದ ಐಕ್ಯ ಜ್ಞಾನ ಒಂದು ವಿಷದು, ಅದರಿಂದ ವೇದ ಎಂಬುದು ಸತ್ತು ಹೋಯಿತು ಅಂಥ ಐಕ್ಯವಾದಿಗಳನ್ನು ಆಚಾರ್ಯರು ಖಂಡನ ಮಾಡಿದರು. ಅವರು ಸರ್ಪ ಅಂತ ಕೆಲವರ ಅಭಿಪ್ರಾಯ ಇದೆ. ಅದಕ್ಕೆ ನನ್ನದು ಒಂದು ಅಭಿಪ್ರಾಯ ಹೇಳ್ತಾ ಇದ್ದೇನೆ. ನಾವೀಗ ಇಂಥ ವಿಷಯಗಳನ್ನು ಹೇಳಿದರೂ ಕೂಡ ಐಕ್ಯವಾದಿಗಳು ಭೇದವಾದಿಗಳು ಇವರೆಲ್ಲ ಒಟ್ಟಿಗೆ ಇರಬೇಕು
ನಮ್ಮ ಧರ್ಮರಕ್ಷಣೆಗೋಸ್ಕರವಾಗಿ ಪರಸ್ಪರ ಪ್ರೇಮದಿಂದ ಇರಬೇಕು ಎಂಬುವಂತಹದ್ದನ್ನು ನಾವು ಒಪ್ಪುತ್ತೇವೆ. ನಾವೆಲ್ಲ ಒಟ್ಟಿಗೆ ಸೇರಿ ನಮ್ಮ ಧರ್ಮರಕ್ಷಣೆ ಮಾಡಲಿಕ್ಕಾಗಿ ನಾವು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರಬೇಕು ಎಂಬುವಂತಹ ತತ್ವ ನಮಗೆ ಉಂಟು. ಆದರೆ ಈ ಕಲಹ ಯಾಕೆ ನಿಮಗೆ ಅಂದರೆ, ಅದು ಒಂದು ಮನೆಯೊಳಗಿದ್ದ ಕಲಹ ಇದ್ದಾಗಿ. ಒಂದು ಮನೆಯೊಳಗಿದ್ದವರು ಜಗಳಾಡ್ತಾ ಇರ್ತಾರೆ. ಮಕ್ಕಳು ಜಗಳಾಡುವುದು, ತಂದೆ ಮಕ್ಕಳು ಜಗಳಾಡುವುದು, ಜಗಳ ಮನೆಯೊಳಗೆ ಜಗಳ ಇದ್ದೇ ಇರ್ತದೆ. ಜಗಳ ಇದ್ದರೆ ಅವ್ರು ಮತ್ತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಏನಾದರೂ ಒಂದು ಕಾರ್ಯವನ್ನು ಒಟ್ಟಿಗೆ ಸೇರಿ ಮಾಡ್ತಾ ಇದ್ದಾರೆ, ಜಗಳವೂ ಆಡ್ತಾ ಇರ್ತಾರೆ. ಜಗಳಾಡಿದ ಕ್ಷಣಕ್ಕೆ ಆ ಮನೆಯವರು ಪ್ರೇಮದಿಂದ ಇಲ್ಲ ಅಂತಲ್ಲ, ಪ್ರೇಮದಿಂದಲೂ ಇರ್ತಾರೆ, ಜಗಳವೂ ಆಡ್ತಾರೆ. ಹಾಗೆ ನಾವೆಲ್ಲ ಏನೋ ಒಂದು ತತ್ವ ವಿಷಯದಲ್ಲಿ ಪರಸ್ಪರ ವಿಚಾರಾತ್ಮಕವಾದ ಒಂದು ಕಲಹ ಮಾಡಿದ ಕ್ಷಣಕ್ಕೆ ನಾವು ಒಂದೇ ಮನೆಯವರು. ನಾವು ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಒಟ್ಟಿಗೆ ನಾವು ಹೋಗಬೇಕಾದ್ದು, ಅದರಲ್ಲಿ ಏನು ವಿವಾದ ಇಲ್ಲ. ಧರ್ಮರಕ್ಷಣೆಗೆ ನಾವೆಲ್ಲ ಏಕೀಭೂತರಾಗಬೇಕು. ಒಂದು ಮನೆಯವರು ಪರಸ್ಪರ ಮನೆಯೊಳಗೆ ಜಗಳಾಡ್ತಾ ಇದ್ದರೆ ತಂದೆ ಬೈತಾನೆ ಮಕ್ಕಳಿಗೆ. ಬೈದರೆ ಮಕ್ಕಳು ಹೇಳ್ತಾವೆ, ನೀವೆಲ್ಲ ಬೈಬೇಡ್ರಿ, ನಮ್ಮನ್ನು ಬೈಬಾರ್ದು. ಮಕ್ಕಳು ಏನು ತಪ್ಪು ಮಾಡಿದ್ದಾವೆ, ತಪ್ಪು ಮಾಡಿದ್ದಕ್ಕೆ ತಂದೆ ಬೈತಾನೆ. ತಂದೆ ಬೈಯುವಾಗ ಮಕ್ಕಳು, ನಮ್ಮನ್ನು ಬೈಬಾರದು, ನೀವು ನಾವೆಲ್ಲ ಒಟ್ಟಾಗಿರಬೇಕು, ಮನೆಯವರು ಜಗಳಾಡಬಾರದು ಅಂತ ಹೇಳಿ ಮಕ್ಕಳು ಸಮಾಧಾನ ಹೇಳಬಹುದೇ? ಹೇಳಬಾರ್ದು, ಹಾಗೆ ಹೇಳಬಾರ್ದು. ಬೈಲೇಬೇಕು. ತಂದೆ ಮಕ್ಕಳನ್ನು ಅನ್ಯಾಯ ಮಾಡಿದ್ದಕ್ಕೆ ಬೈಲೇಬೇಕು. ಆದರೆ ಮಕ್ಕಳು ಏನು ಹೇಳಬೇಕಾವಾಗ, ನಾವು ಅನ್ಯಾಯ ಮಾಡಲಿಲ್ಲ ಅಂತ ಅವರು ಸಮಾಧಾನ ಕೊಡಬೇಕೇ ಹೊರತಾಗಿ ನಮ್ಮನ್ನು ಬೈಬೇಡ್ರಿ, ನೀವು ಬೈದರೆ ನಮ್ಮ ಮನೆಯೊಳಗೆ ಜಗಳ ಉಂಟಾಗ್ತದೆ, ಮನೆಯಲ್ಲಿ ಜಗಳ ಬರಬಾರದು ಅಂತ ಹೀಗೆ ಉತ್ತರ ಕೊಡಬಾರದು. ಪರಸ್ಪರ ಜಗಳವೂ ಆಗಬಹುದು, ನ್ಯಾಯವೋ ಮಾಡಿದ್ದು ನ್ಯಾಯವೋ ಅನ್ಯಾಯವೋ ಎಂಬುವಂತಹದ್ದನ್ನು ವಿಮರ್ಶೆ ಮಾಡಬಹುದು. ಆದರೆ ಆ ಮನೆಯವರು ಐಕಮತ್ಯದಿಂದ, ಒಳ್ಳೆ ಪ್ರೇಮದಿಂದ ಒಂದೇ ಪಂಕ್ತಿಯಲ್ಲಿ ಊಟ ಮಾಡುವುದು, ಎಲ್ಲ ವ್ಯವಹಾರವನ್ನು ಮಾಡುವುದು, ಅದೂ ಇರಬಹುದು. ಜಗಳವೇ ಆಡಬಾರದು ಎಂಬ ಒಂದು ಮನೆಯೊಳಗೆ ಜಗಳ ಆಗದೆ ಇರಲಿಕ್ಕೆ ಸಾಧ್ಯ ಉಂಟಾ? ಯಾವುದಾದ್ರೂ ವಿಷಯ ಜಗಳ ಬಂದೇ ಬರ್ತದೆ. ಹಾಗೆ ನಾವು ಒಂದೇ ಐಕಮತ್ಯದಿಂದ ಇದ್ದರೂ ಕೂಡ ಈ ತತ್ವ ವಿಷಯದಲ್ಲಿ ಅದರ ವಿಚಾರ ಮಾಡಿ ಯಾವುದು ಖರೆ ಮತ್ತು ಯಾವುದು ನಿಜ ಎಂಬುವಂತಹ ಒಂದು ಚರ್ಚೆ ಮಾಡುವುದು ತಪ್ಪಲ್ಲ ಅಂತ ಇಷ್ಟೇ ನಾನು ಹೇಳುದು. ಈ ದೃಷ್ಟಿಯಿಂದ ಮಹಾಭಾರತದಲ್ಲಿ ಏನು ಸೂಚನೆ ಮಾಡಿದ ಹಾಗಾಯಿತು, ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತ ಏನಿದೆ, ಪರಮಾತ್ಮ ಸರ್ವೋತ್ತಮ, ಸಕಲ ಗುಣ ಪರಿಪೂರ್ಣ, ಎಲ್ಲ ಜೀವರಿಂದಲೂ ಅವನು ಬೇರೆಯಾಗಿದ್ದಾನೆ, ಅವನು ಸರ್ವಸ್ವಾಮಿಯಾಗಿದ್ದಾನೆ ಎಂಬುವಂತಹದ್ದು ನಮ್ಮ ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತವಿದೆ. ಅದಕ್ಕೆ ವಿರುದ್ಧವಾಗಿರತಕ್ಕಂಥದ್ದು ಜೀವಬ್ರಹ್ಮರ ಐಕ್ಯ, ಜೀವ ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು, ಪರಮಾತ್ಮನಿಗೆ ಯಾವ ಗುಣಗಳೂ ಇಲ್ಲ ಎಂಬುವಂತಹ ವಾದ ಉಂಟಲ್ವಾ, ಅದು ವಿಷದಂತೆ. ಆ ವಿಷವನ್ನು ಮನುಷ್ಯ ಕುಡಿದರೆ ಹೇಗೆ ಮನುಷ್ಯ ಬದುಕು ಹಾಗಿಲ್ಲ. ಹಾಗೆ ನಾನೇ ದೇವರು ಅಹಂ ಬ್ರಹ್ಮಾಸ್ಮಿ ಎಂಬುವಂತಹ ಜ್ಞಾನ ಯಾರಿಗೆ ಬಂತು ಮತ್ತೆ ಅವನಿಗೆ ನಾಶವೇ ಸರಿ. ಏಕೆಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದನ್ನು ಹೇಳಿದ್ದಾನೆ, ಈಶ್ವರೋಹಂ ಅಹಂ ಭೋಗಿ ಅಂತ ಯಾರಿಗೆ ಜ್ಞಾನ ಬಂತು ಅವರ ಪರಿಸ್ಥಿತಿ ಏನಾಯಿತು ಅಂತಂದರೆ, ಮಾಮಾತ್ಮ ಪರದೇಹೇಶು ಪ್ರದ್ಯುಷಂತೋಭ್ಯಸೂಯಕಃ ತಾನಹಂ ದ್ವಿಷತಃ ಕುರುರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾನ್ ಮೇಜಸ್ರಮಶುಭಾನ್ ಆಸುರೀಷ್ಯೇವ ಯೋನಿಷು ಆಸುರೀಂ ಯೋನಿಮಾಪನ್ನಃ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ತಿಯವ ಕೊಂತೆಯ ತಥೋ ಯಾಂಗಧಮಾಂಗತಿ. ನಾನೇ ಈಶ್ವರ ಅಂತ ತಿಳ್ಕೊಂಡವರ ಗತಿ ಏನಾಯಿತು ಅಂದರೆ ಅಧಮ ಗತಿಯವರಿಗೆ ಅಂತ ಶ್ರೀಕೃಷ್ಣ ಪರಮಾತ್ಮ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ ಸುಖಿ, ಈ ಗೀತೆಯ ಶ್ಲೋಕ ಎಲ್ಲರಿಗೂ ಗೊತ್ತಿದೆ. ನಾನೇ ದೇವರು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡವರ ಗತಿ ಏನಾಗ್ತದೆ, ಅಧಮ ಗತಿಯಾಗ್ತದೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟ ಹೇಳಿದ್ದಾನೆ. ನಮ್ಮ ಶ್ರೀಮದ್ ಆಚಾರ್ಯರು ಈಶ್ವರೋಹಂ ಅಂತ ಹೇಳಬಾರದು, ಭಗವಂತ ಸರ್ವಸ್ವಾಮಿ ಎಂಬುವಂತಹದ್ದನ್ನು ಸರಿಯಾಗಿ ನಾವು ಪಾರಮಾರ್ಥಿಕ ಇದು ಎಂಬುದನ್ನು ನಂಬಬೇಕು. ಅವನು ಸಕಲ ಗುಣಪರಿಪೂರ್ಣ, ನಿರ್ದೋಷ, ಜೀವ ಬೇರೆ ಪರಮಾತ್ಮ ಬೇರೆ, ಅಹಂ ಈಶ್ವರ ಅಂತ ಹೇಳಬಾರದು ಎಂಬುದು ನಮ್ಮ ಆಚಾರ್ಯರ ಸತ್ಸಿದ್ಧಾಂತ. ಬಹು ಉತ್ಕೃಷ್ಟವಾದ ಸಿದ್ಧಾಂತ. ಮಹಾಭಾರತ, ಗೀತಾ ಇದಕ್ಕೆ ಸಮ್ಮತವಾದ ಸಿದ್ಧಾಂತ. ಆದ್ದರಿಂದ ಮಹಾಭಾರತದ ಕಥೆಯಲ್ಲಿ ಶ್ರೀಮದಾಚಾರ್ಯರ ಸತ್ಸಿದ್ಧಾಂತವು ಸೂಚಿತ ಆಗ್ತದೆ ಅಂತ ಹೇಳುವುದು ತಪ್ಪಲ್ಲ, ಅದು ಸತ್ಸಿದ್ಧಾಂತ. ಆದ್ದರಿಂದ ಮಹಾಭಾರತ ಕಥೆಯಲ್ಲಿ ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತ ಸೂಚಿತ ಆಗಿದೆ ಅಂತ ಹೇಳುವುದು ಅತ್ಯಂತ ಯುಕ್ತ ಅಂತ ಹೇಳಿ ತಿಳ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಈಗ ಪ್ರಕೃತ ಇನ್ನು ಮೇಲಿನ ಕಥೆ ಯಾವುದೆಂದರೆ, ಈ ಸೂತಾಚಾರ್ಯರಲ್ಲಿ ಶೌನಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಸ್ತಿಕರು ಅಂತ ದೊಡ್ಡ ಋಷಿಗಳು
ಜನಮೇಜಯ ಎಂಬುವಂಥ ಒಬ್ಬ ರಾಜ. ಜನಮೇಜಯ ರಾಜ ಹೇಗಿದ್ದ ಅಂತಂದರೆ ಅವನು ಸರ್ಪಗಳ ಮೇಲೆ ಉಗ್ರ ಸ್ವಭಾವವನ್ನು ತೋರಿಸಿ ದಂಡಧಾರಣೆ ಮಾಡ್ತಾ ಇದ್ದ. ಆಸ್ತಿಕ ಎಂಬುವಂತಹ ಬ್ರಾಹ್ಮಣ, ಅವನು ಬ್ರಾಹ್ಮಣರಿಗೆ ಸೌಮ್ಯ ಸ್ವಭಾವ ಇರತಕ್ಕಂಥದ್ದು ಧರ್ಮ. ಅವನೇನು ಮಾಡಿದ, ಆಸ್ತಿಕ ಆ ಸರ್ಪ ಸತ್ರವನ್ನು ನಿಲ್ಲಿಸಿಟ್ಟು ಸರ್ಪವನ್ನು ಕೊಲ್ಲತಕ್ಕಂಥದ್ದನ್ನು ಸರ್ಪವನ್ನು ಕೊಲ್ಲಬಾರದು ಅಂತ ಮಾಡಿಬಿಟ್ಟ ಎಂಬುವಂತಹ ಕಥೆ ಹಿಂದೆ ಬಂದಿದೆ. ಬ್ರಾಹ್ಮಣನ ಸ್ವಭಾವ ಅಹಿಂಸ, ಕ್ಷತ್ರಿಯನ ಸ್ವಭಾವ ದುಷ್ಟರಿಗೆ ನಿಗ್ರಹ ಮಾಡುವುದು ಕ್ಷತ್ರಿಯರ ಸ್ವಭಾವ. ಜನಮೇಜಯ ರಾಜನು ಕ್ಷತ್ರಿಯನಾದ್ದರಿಂದ ಅವನೇನು ಮಾಡಿದ, ಸರ್ಪಗಳು, ದುಷ್ಟವಾದಂತಹ ಸರ್ಪಗಳನ್ನು ನಿಗ್ರಹ ಮಾಡಿದ. ಆದರೆ ಒಳ್ಳೆಯ ಸರ್ಪಗಳು ಇದ್ದಾವೆ. ಅಂತಹ ಒಳ್ಳೆಯ ಸರ್ಪಗಳನ್ನು ಹಿಂಸೆ ಮಾಡಬಾರದು. ಎಲ್ಲ ಸರ್ಪಗಳನ್ನು ಕೊಲ್ಲುವುದು ಸರಿಯಲ್ಲ. ಸರ್ಪಗಳಲ್ಲಿ ಕೆಲವು ಒಳ್ಳೆಯ ಸರ್ಪಗಳು ಇದ್ದಾವೆ. ಎಲ್ಲ ಸರ್ಪಗಳನ್ನು ಕೊಂದು ಬಿಟ್ಟರೆ ಒಳ್ಳೆಯ ಸರ್ಪಗಳನ್ನು ಸಂಹಾರ ಮಾಡಿದ ಹಾಗಾಗ್ತದೆ. ಅವುಗಳಿಗೆ ಅಹಿಂಸಾನೇ ಬೇಕು ಎಂಬುದಾಗಿ ಆಸ್ತಿಕರು ಹಿಂಸೆಯನ್ನು ನಿಲ್ಲಿಸಿಟ್ಟರು ಅಂತ ಇಷ್ಟು ಕಥೆ ಹಿಂದೆ ಬಂದಿದೆ. ಅದರ ಮೇಲೆ ಶೌನಕರು ಪ್ರಶ್ನೆ ಮಾಡುವುದು ಏನೆಂದರೆ, ಜನಮೇಜಯ ರಾಜ ಅದೇನು ಸರ್ಪಸತ್ರ ಮಾಡುವ ಸಂದರ್ಭ ಏನು ಬಂತು? ಆಸ್ತಿಕರು ಆ ಸರ್ಪಸತ್ರವನ್ನು ನಿಲ್ಲಿಸಿ ಸರ್ಪಗಳನ್ನು ರಕ್ಷಣೆ ಮಾಡತಕ್ಕಂತಹ ಪ್ರಸಂಗ ಏನು ಬಂತು, ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು ಅಂತ ಶೌನಕರು ಸೂತರಲ್ಲಿ ಪ್ರಶ್ನೆ ಮಾಡಿದಾಗ ಸೂತರು ಅದನ್ನು ಸ್ವಲ್ಪ ವಿಸ್ತಾರ ಮಾಡಿ ಹೇಳಲಿಕ್ಕೆ ಶುರು ಮಾಡಿದ್ದಾನೆ. ಆಸ್ತಿಕರ ತಂದೆ ಜರತ್ಕಾರು ಎಂಬುವಂಥವರು ಮಹಾ ದೊಡ್ಡವರು. ಅವರು ಬ್ರಹ್ಮಚಾರಿಗಳು, ಊರ್ಧ್ವರೇತಸ್ಕರು, ತಪಸ್ಸೇ ಅವರದ್ದು, ಯಾವಾಗಲೂ ತಪಸ್ಸು ಮಾಡತಕ್ಕಂಥವರು. ಆಹಾರ ಬಹಳ ನಿಯತಾಹಾರ, ದೇಹಧಾರಣೆಗೆ ಎಷ್ಟು ಬೇಕೋ ಅಷ್ಟೇ ಆಹಾರ ತೆಗೆದುಕೊಳ್ತಕ್ಕಂಥವರು. ಈ ರೀತಿ ತಪಸ್ಸು ಮಾಡ್ತಾ 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 ಕೊನೆಗೆ ಸ್ವಲ್ಪ ಆಹಾರವನ್ನು ಸಹ ಬಿಟ್ಟುಬಿಟ್ರು. ಕೇವಲ ವಾಯು ಆಹಾರ ತೆಗೆದುಕೊಂಡು ಬಹಳ ಕೃಶಾಂಗರಾಗಿದ್ದಾರೆ. ದೇಹ ಬಹಳ ಕೃಷಿಯಾಗಿಬಿಟ್ಟದೆ. ತಪಸ್ಸು ಮಾಡ್ತಾ ಇರ್ತಿದ್ರು. ಅವರು ಯಾವ ವಂಶದಲ್ಲಿ ಹುಟ್ಟಿದವರು ಅಂತಂದರೆ ಯಾಯಾವರ ಎಂಬುವಂತಹ ಋಷಿಗಳು ಹಿಂದೆ ಇದ್ದರು. ಆ ಋಷಿಗಳ ವಂಶದಲ್ಲಿ ಹುಟ್ಟಿದಂಥವರು. ಅಂತಹ ಮಹಾನುಭಾವರು ತಪಸ್ಸು ಮಾಡ್ತಾ ಇದ್ದು ಇಡೀ ಪೃಥ್ವಿ ಅಟನ ಮಾಡಬೇಕು, ಸಕಲ ತೀರ್ಥಯಾತ್ರೆ ಮಾಡಬೇಕು ಎಂಬುವಂತಹ ಒಂದು ಭಾವನೆಯಿಂದ ಸರ್ವತ್ರ ಸಂಚಾರ ಮಾಡಲಿಕ್ಕೆ ಹೊರಟರು. ಸಂಚಾರ ಮಾಡ್ತಾ ಮಾಡ್ತಾ ಸಕಲ ತೀರ್ಥಯಾತ್ರೆ ಮಾಡ್ತಾ ಎಲ್ಲ ಲೋಕಗಳಲ್ಲಿ ಸಂಚಾರ ಮಾಡ್ತಾ ಹೋಗುವಾಗ ಅವರಿಗೆ ಒಂದು ಗರ್ತ, ಒಂದು ಗುಹೆ, ಆ ಗುಹೆಯಲ್ಲಿ ಕಾಲು ಮೇಲೆ ತಲೆ ಕೆಳಗೆ ಯಾವುದೋ ಒಂದು ಬೀಳನ್ನು ಆಶ್ರಯಿಸಿಕೊಂಡು ಜೋತಾಡ್ತಕ್ಕಂಥದ್ದು ಕೆಲವರು ಕಾಣಿಸ್ತು. ಇದೇನಪ್ಪ ಹೀಗೆ ಕಷ್ಟಪಡ್ತಾ ಇದ್ದಾರಲ್ಲ, ಅದು ಕೂಡ ಏನು ಯಾವ ಬೀಳನ್ನು ಆಶ್ರಯಿಸಿಕೊಂಡವರು ಜೋತಾಡ್ತಾ ಇದ್ದಾರೆ, ಆ ಬೀಳನ್ನು ಅಲ್ಲಿಯೇ ಆ ಗುಹೆಯಲ್ಲಿರತಕ್ಕಂತಹ ಇಲಿಗಳು ಬಂದು ಆಗಾಗ್ಗೆ ಕತ್ತರಿಸ್ತಾವೆ. ಅದು ಇನ್ನು ಸ್ವಲ್ಪವೇ, ಅದು ಚೂರಾಗಿ ತುಂಡಾಗಿ ಬೀಳಲಿಕ್ಕೆ ಸ್ವಲ್ಪವೇ ಇದೆ. ಬಹಳ ಹೆದರಿ ಬಿಟ್ಟಿದ್ದಾರೆ. ಯಾರಿವರು ಅಂತ ಬಹಳ ದೃಷ್ಟಿಯಿಂದ ನೋಡ್ತಾ ಇದ್ದ. ಕರುಣೆಯಿಂದ ಆ ಋಷಿಗಳು, ಯಾರು ಆ ಋಷಿಗಳ ಹೆಸರು ಜರತ್ಕಾರು ಅಂತ ಅವರ ಋಷಿಗಳ ಹೆಸರು. ಅವರು ಹೋಗಿ ಕಷ್ಟಪಡತಕ್ಕದ್ದನ್ನು ನೋಡಿದರು. ನೀವು ಯಾರು, ನೀವು ಏಕೆ ಕಷ್ಟಪಡ್ತಾ ಇದ್ದೀರಿ ಎಂಬುವಂತಹ ಪ್ರಶ್ನೆಯನ್ನು ಮಾಡಿದ್ದಾರೆ. ಆವಾಗ ಯಾರು ಆ ಬೀಳಿನಿಂದ ಜೋತಾಡಿಕೊಂಡು ತಲೆ ಕೆಳಗೆ ಮಾಡಿಕೊಂಡು ಬಹಳ ಕಷ್ಟದಲ್ಲಿದ್ದಾರೆ, ಅವರು ಹೇಳ್ತಾ ಇದ್ದಾರೆ, ನಾವು ಕಷ್ಟಪಡಲಿಕ್ಕೆ ಕಾರಣ ನಮ್ಮ ಸಂತತಿ ಲೋಕದಲ್ಲಿ ಇಲ್ಲ ಅಂತ ಆಗಿಬಿಟ್ಟது. ಈಗ ಜರತ್ಕಾರ್ ಅಂತ ಒಬ್ಬ ಇದ್ದಾನೆ, ಅವನು ಲಗ್ನ ಮಾಡಿಕೊಂಡಿಲ್ಲ, ಆದರೆ ಇವನು ಸಂತತಿ ಆಗುವ ಹಾಗಿಲ್ಲ. ಇವನೊಬ್ಬ ಸಂತತಿ ಹೀಗಿದ್ದಾನೆ, ಇವನು ಹೋಗಿಬಿಟ್ಟ ಅಂದರೆ ನಾವು ಇಲ್ಲಿ ಬೀಳುವುದೇ ಸರಿ. ನಮಗಿನ್ನು ಬದುಕಲಿಕ್ಕೆ, ಪರಲೋಕದಲ್ಲಿ ಸುಖವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಸಂತತಿಯಿಂದ ಒಳ್ಳೆ ಸಂತತಿ ಇದ್ದರೆ ಪಿತೃಗಳಿಗೆ ಒಳ್ಳೆ ಉತ್ಕೃಷ್ಟವಾದ ಸುಖ ಪರಲೋಕದಲ್ಲಿ ಇರ್ತದೆ. ಸಂತತಿಹೀನರಿಗೆ ಪರಲೋಕದಲ್ಲಿ ಸುಖವೇ ಇಲ್ಲ. ಸತ್ಸಂತತಿ, ಒಳ್ಳೆ ಸಂತತಿ ಇದ್ದರೆ ಪರಲೋಕದಲ್ಲಿ ಪಿತೃಗಳಿಗೆ ಬಹಳ ಸುಖ ಇರ್ತದೆ. ನಮ್ಮ ಸಂತತಿಯೇ ನಿಂತು ಹೋಗಿಬಿಟ್ಟದೆ. ನಾವು ಯಾಯಾವರ ಎಂಬುವಂತಹ ಋಷಿಗಳು
ನಮ್ಮ ವಂಶದಲ್ಲಿ ಈಗ ಜರತ್ಕಾರು ಎಂಬುವನು ಏನಿದ್ದಾನೆ ಅವನು ಲಗ್ನ ಮಾಡಿಕೊಳ್ತಾ ಇಲ್ಲ. ಇನ್ನು ಮೇಲೆ ನಮ್ಮ ವಂಶದಲ್ಲಿ ಸಂತತಿಯೇ ನಿಂತು ಹೋಯಿತು. ಇನ್ನು ಮೇಲೆ ನಾವು ಪರಲೋಕದಲ್ಲಿ ಇರುವ ಹಾಗಿಲ್ಲ, ನಾವು ಸಂಪೂರ್ಣ ನಮ್ಮ ನಾಶವೇ ಆಗ್ತದೆ ಅಂತ ಬಹಳ ದುಃಖದಿಂದ ಹೇಳಿದೆ. ಮತ್ತು ನೀನು ಯಾರಪ್ಪ, ನಮ್ಮ ವಿಷಯದಲ್ಲಿ ಬಹಳ ಒಂದು ಕರುಣೆಯಿಂದ ನಮ್ಮನ್ನು ವಿಚಾರ ಮಾಡ್ತಾ ಇದ್ದಿ, ನೀನು ಯಾರು ಅಂತ ಆ ಜೋತಾಡಿಕೊಂಡಿರತಕ್ಕವರು ಕೇಳಿದರು. ಆವಾಗ ಈ ಜರತ್ಕಾರರು ಹೇಳ್ತಾರೆ, ನಾನೇ ಜರತ್ಕಾರು, ನಿಮ್ಮ ವಂಶದ ಒಂದು ಸಂತತಿ ನೀನು ಹೇಳಿದೆ ಅವನ್ನೇ ನಾನು ಜರತ್ಕಾರು ಅಂತ ಹೇಳ್ತಾರೆ. ನಾನು ಸಂತತಿ ಏಕೆ, ನನಗೆ ತಪಸ್ಸು ಮಾಡುವುದರಲ್ಲಿ ಬಹಳ ಪ್ರೀತಿ, ಅದಕ್ಕೋಸ್ಕರ ನಾನು ಸಂತತಿ ಲಗ್ನ ಮಾಡಿಕೊಂಡಿಲ್ಲ. ಈ ನಿಮ್ಮ ಅಪೇಕ್ಷೆ ಪ್ರಕಾರ ನನಗೆ ಸಂತತಿ ಲಗ್ನ ಮಾಡಿಕೊಳ್ಳಬೇಕು, ಸಂತತಿ ಆಗಬೇಕು ಅಂತ ನಿಮಗೆ ಅಪೇಕ್ಷೆ ಇದ್ದರೆ ನಿಮಗೋಸ್ಕರ ನಾನು ಲಗ್ನ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ನಾನು ದರಿದ್ರ, ಯಾರು ನನಗೆ ಹೆಣ್ಣು ಕೊಡಲಾರರು. ಆದರೆ ನಾನು ಬಹಳ ಪ್ರಯತ್ನ ಮಾಡ್ತೇನೆ, ಎಲ್ಲ ಕಡೆ ಹೋಗಿ ಎಲ್ಲಿ ಹೆಣ್ಣು ಸಿಗ್ತಾರೆ ಅಂತ ನೋಡ್ತೇನೆ, ಕನ್ಯಾ ಭಿಕ್ಷೆಯನ್ನು ಬೇಡ್ತೇನೆ, ನಿಮಗೋಸ್ಕರ ನಿಮಗೆ ಒಳ್ಳೆಯದಾಗಬೇಕು ಅಂತ ನನಗೆ ಅಪೇಕ್ಷೆ ಅಂತ ಹೇಳಿ ಒಪ್ಪಿಕೊಂಡು ಆ ಜರತ್ಕಾರಗಳು ಪುನಃ ಎಲ್ಲ ಕಡೆ ಎಲ್ಲಿ ಕನ್ಯಾ ಭಿಕ್ಷೆ, ಕನ್ಯೆ ಎಲ್ಲಿ ಸಿಗ್ತದೆ ಅಂತ ಹೇಳಿ ಎಲ್ಲ ಕಡೆ ತಿರುಗಾಡಿದ್ದಾರೆ. ಎಲ್ಲಿ ತಿರುಗಾಡಿದ್ರು ಅವರಿಗೆ ಕನ್ಯಾ ಯಾರೂ ಕೊಟ್ಟೇ ಇಲ್ಲ. ಕೊನೆಗೆ ಒಂದು ಅರಣ್ಯಕ್ಕೆ ಹೋದರು. ಅರಣ್ಯದಲ್ಲಿ ಜೋರಾಗಿ ಕೂಗ್ತಾರೆ, ಯಾರಾದರೂ ಕನ್ಯಾ ಭಿಕ್ಷೆತನ ಕೊಡ್ರಿ, ಕನ್ಯಾ ಭಿಕ್ಷೆ ಕೊಡ್ರಿ ಅಂತ 3 ಸಲ ಗಟ್ಟಿಯಾಗಿ ಕೂಗುವಾಗ ಈ ವಾಸುಕಿ ಇದ್ದಾನಷ್ಟೇ, ಅವನು ತನ್ನ ತಂಗಿಯಾಗಿರ್ತಕ್ಕಂಥವಳನ್ನು ಹಿಡ್ಕೊಂಡು, ಸ್ವಾಮಿ ನಾನು ನಿಮ್ಮ ಭಿಕ್ಷೆ ಕೊಡ್ತಾ ಇದ್ದೇನೆ, ತೆಗೆದುಕೊಳ್ಳಿ, ನನ್ನ ತಂಗಿಯನ್ನು ಕೊಡ್ತಾ ಇದ್ದೇನೆ, ಲಗ್ನ ಮಾಡಿಕೊಳ್ಳಿ. ಇವರದ್ದು ಒಂದು ನಿಯಮ ಜರತ್ಕಾರವುಳ್ಳದ್ದು, ಋಷಿಗಳದ್ದು, ತನ್ನ ಹೆಸರಿನಂತೆ ಇರತಕ್ಕಂಥ ಹೆಸರುಳ್ಳವನ್ನು ಲಗ್ನ ಮಾಡಿಕೊಂಬುದು ಅಂತ. ತನ್ನ ಜರತ್ಕಾರು ಅಂತ ಹೆಸರು, ನಾನು ಲಗ್ನ ಮಾಡಿಕೊಳ್ಳಬೇಕಾದ್ರೆ ಆ ಹುಡುಗಿಯು ಜರತ್ಕಾರು ಅಂತ ಹೆಸರಾದ ಲಗ್ನ ಮಾಡಿಕೊಳ್ತೇನೆ ಅಂತ ಅವರ ಒಂದು ಸಂಕಲ್ಪ ಮಾಡಿದ್ದಾರೆ. ಈ ಹುಡುಗಿಯ ಹೆಸರು ಏನು ಅಂತ ಹೇಳ್ತಾ ಇದ್ದಾನೆ. ಅವನು ಹೇಳ್ತಾನೆ ಜರತ್ಕಾರು ಅಂತ ಹೆಸರು. ಹಾಗಿದ್ರೆ ಲಗ್ನ ಮಾಡಿಕೊಳ್ತೇನೆ ಅಂತೇಳಿ ಒಪ್ಪಿಕೊಂಡ್ರು. ಆ ಜರತ್ಕಾರವನ್ನು ಸ್ವೀಕಾರ ಮಾಡಿ ಲಗ್ನ ಮಾಡಿಕೊಂಡ್ರು. ಅವಳಿಗೆ ಆಸ್ತಿಕ ಎಂಬುವಂಥ ಪುತ್ರ ಹುಟ್ಟಿದ. ಎಂಥ ತೇಜಸ್ವಿ ಆ ಪುತ್ರ, ಎಷ್ಟು ತಪಸ್ವಿ, ವೇದಾಂಗ ಪಾರಂಗತರಾಗಿರ್ತಕ್ಕಂಥವನು, ಶಮದಮಾದಿ ಗುಣ ಸಂಪನ್ನನು. ಅಂಥ ಆಸ್ತಿಕ ಹುಟ್ಟಿದ. ಜರತ್ಕಾರಿಗೆ ಅಂಥ ಒಂದು ಪುತ್ರ ಹುಟ್ಟಿದ್ದರಿಂದ ಜರತ್ಕಾರಿನ ವಂಶಸ್ಥರಿಗೆ ಅವರಿಗೆ ಪುನಃ ಉದ್ಧಾರ ಆಗಿದೆ, ವಂಶೋದ್ಧಾರ ಆಗಿಬಿಟ್ಟது. ದೇವರಣ, ಋಷಿಋಣ, ಪಿತೃಋಣ ಎಲ್ಲ ಋಣ ಪರಿಹಾರ ಆಗಿದೆ. ಇಂಥ ಆಸ್ತಿಕನು, ಈ ಆಸ್ತಿಕನಿಗೆ ಸುತಾಚಾರ್ಯ ಹೇಳ್ತಾ ಇದ್ದಾರೆ, ಈ ಆಸ್ತಿಕನಿಗೆ ವಾಸುಕಿ ಅಲ್ಲ, ಈ ಜರತ್ಕಾರಿಗೆ ಈ ವಾಸುಕಿ ಹೆಣ್ಣನ್ನು ಏಕೆ ಕೊಟ್ಟ ಅಂತಂದರೆ ಒಂದು ಕಾರಣ ಹೇಳ್ತಾ ಇದ್ದಾರೆ. ಸರ್ಪಗಳಿಗೆ ಒಂದು ಶಾಪ ಇದಂತೆ ಹಿಂದೆ. ಆ ಸರ್ಪಗಳ ಶಾಪ ಏನು, ಸರ್ಪಗಳಿಗೇನು ತಾಯಿ ಶಾಪ ಕೊಟ್ಟದ್ದು. ಜನಮೇಜಯನ ಯಜ್ಞದಲ್ಲಿ ಆ ಅಗ್ನಿಯಲ್ಲಿ ಬಿದ್ದು ನೀವು ಸತ್ತು ಹೋಗ್ರಿ, ಎಲ್ಲ ಸುಟ್ಟು ಹೋಗ್ಬೇಕು ನೀವು ಅಂತ ಹೇಳಿ ತಾಯಿ ಶಾಪ ಕೊಟ್ಟದ್ದು ಉಂಟು. ಆ ಶಾಪ ಹೇಗಾದರೂ ನಿವೃತ್ತಿ ಆಗಬೇಕಾದ್ರೆ ಈ ಆಸ್ತಿಕರಿಗೆ ಸಾಧ್ಯ. ಅದಕ್ಕೋಸ್ಕರ ಆಸ್ತಿಕರು ಹುಟ್ಟಿದರೆ, ಜರತ್ಕಾರಿಗೆ ಮಗನಾಗಿ ಹುಟ್ಟಿದರೆ ಆ ಆಸ್ತಿಕರು ಮಾಡಬಹುದು ಈ ಕೆಲಸನ್ನ. ಅದಕ್ಕೋಸ್ಕರ ಈ ಜರತ್ಕಾರಿಗೆ ಜರತ್ಕಾರವನ್ನು ಕೊಡಬೇಕು, ಆಸ್ತಿಕರು ಹುಟ್ಟಬೇಕು, ಆ ಆಸ್ತಿಕರಿಂದಾಗಿ ನಮ್ಮ ಸರ್ಪಗಳು ಬದುಕಬೇಕು ಎಂಬುವಂತಹ ದೃಷ್ಟಿಯಿಂದ ಈ ವಾಸುಕಿಯು ತನ್ನ ತಂಗಿಯನ್ನು ಲಗ್ನ ಮಾಡಿಕೊಟ್ಟದ್ದು ಅಂತ ಹೇಳಿ ಸೂತಾಚಾರ್ಯರು ಕಥಾ ಹೇಳಿದರು. ಆವಾಗ ಪುನಃ ಶೌನಕಾಚಾರ್ಯ ಹೇಳ್ತಾ ಇದ್ದಾರೆ, ಈ ಆಸ್ತಿಕರ ಕಥೆಯನ್ನು ಸ್ವಲ್ಪ ನೀವು ಸಂಕ್ಷೇಪ ಮಾಡಿಬಿಟ್ರಿ. ಸೂತರೇ, ಸ್ವಲ್ಪ ಆಸ್ತಿಕರ ಕಥೆಯನ್ನು ವಿಸ್ತಾರವಾಗಿ ಹೇಳಿ. ನಾವು ಬಹಳ ದೊಡ್ಡ ಕಥೆ ಅಂತ ಕೇಳಿದ್ದೇವೆ, ನೀವು ಸಂಕ್ಷೇಪದಲ್ಲಿ ಮುಗಿಸಿಬಿಟ್ರಿ, ವಿಸ್ತಾರವಾಗಿ ಕೇಳಬೇಕು ಅಂತ ನಮಗೆ ಅಪೇಕ್ಷೆ ಇದೆ ಅಂತ ಶೌನಕರು ಹೇಳಿದಾಗ ಪುನಃ ಸೂತಾಚಾರ್ಯರು ಆ ಕಥೆಯನ್ನು ವಿಸ್ತಾರವಾಗಿ ಹೇಳಿಕೆ ಶುರು ಮಾಡ್ತಾ ಇದ್ದಾರೆ. ಅದೇನು ಅಂದರೆ, ಕಶ್ಯಪರು ದೊಡ್ಡ ಋಷಿಗಳು. ಆ ಕಶ್ಯಪರಿಗೆ ಕದ್ರು, ವಿನತ ಎಂಬುದಾಗಿ ಇಬ್ಬರು ಹೆಣ್ಣಂದಿರು. ಆ ಕದ್ರು, ವಿನತ ಇಬ್ಬರು ಹೆಂಗಸರು ತುಂಬ ಪತಿ ಸೇವೆ ಮಾಡಿದರು.
ಪತಿಗಳಾದಂತಹ ಕಶ್ಯಪರಿಗೆ ಬಹಳ ಸಂತೋಷ ಆಯಿತು. ಸಂತೋಷ ಆಗಿ ನೀವು ಏನು ವರ ಬೇಕು ಅಂತ ಹೆಣ್ಣಂದಿರಿಗೆ ನೀವು ಬೇಕಾದ ವರ ಕೇಳ್ರಿ ಅಂತ ಹೇಳಿ. ಅವಾಗ ಇಬ್ಬರು ಹೆಂಗಸರು ವರ ಕೇಳ್ತಾ ಇದ್ದಾಳೆ. ಅಲ್ಲಿ ಕದ್ರು ಹೇಳ್ತಾ ಇದ್ದಾಳೆ, ನನಗೆ ಎಂಥ ಮಕ್ಕಳು ಹುಟ್ಟಬೇಕು ಅಂದರೆ ಸಹಸ್ರ ಮಕ್ಕಳು. ಅದು ಯಾರು ಅಂದರೆ ಸರ್ಪಗಳು, 1000 ಸರ್ಪಗಳು ನನಗೆ ಮಕ್ಕಳಾಗಿ ಹುಟ್ಟಬೇಕು ಅಂತ ಅವಳು ಕೇಳ್ತಾ ಇದ್ದಾಳೆ ಕದ್ದು. ವಿನತೆ, ನನಗೆ 2 ಮಕ್ಕಳು ಸಾಕು. ಆ 2 ಮಕ್ಕಳು ಎಂಥವರಾಗಬೇಕು? ಸಹಸ್ರ ಸರ್ಪಗಳಿಗೆ ಎಷ್ಟು ಬಲ ಉಂಟು ಅದಕ್ಕಿಂತ ಹೆಚ್ಚಿನ ಬಲ, ಅದಕ್ಕಿಂತ ಹೆಚ್ಚಿನ ತೇಜಸ್ಸು, ಅದಕ್ಕಿಂತ ಹೆಚ್ಚಿನ ದೇಹವೂ ಕೂಡ ದೊಡ್ಡದಾಗಬೇಕು. ಅವರು ತೇಜಸ್ಸು ದೊಡ್ಡದಾಗಿರ್ಬೇಕು, ಬಲವೂ ಹೆಚ್ಚಿರಬೇಕು. 2 ಮಕ್ಕಳು ಸಾಕು. ಅವಳಿಗೆ 1000 ಮಕ್ಕಳು ಹುಟ್ಟಿದ್ರೆ 1000 ಮಕ್ಕಳಕ್ಕಿಂತಲೂ ಹೆಚ್ಚಿನ ಸಾಮರ್ಥ್ಯ, ಅದಕ್ಕಿಂತಲೂ ದೊಡ್ಡ ವ್ಯಕ್ತಿಗಳು, ಅಂತಹ ಮಕ್ಕಳು 2 ಸಾಕು ಅಂತ ಅವಳಿಗೆ ಕೇಳ್ತಾ ಇದ್ದಾರೆ. ಆವಾಗ ಕಶ್ಯಪ ಋಷಿಗಳು ತಾವು ವರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆಗಲಿ, ನಿಮ್ಮನ್ನು ಇಷ್ಟಪಟ್ಟ ನಿಮಗೆ ಹಾಗೆ ಆಗಲಿ, ನಿಮಗೆ 1000 ಸರ್ಪಗಳು ಹುಟ್ಟಲಿ ಅಂತ ವಿನತೆಗೆ, ಕದ್ರಿಗೆ ಅನುಗ್ರಹ ಮಾಡಿದರು. ವಿನತೆಗೆ 2 ಮಕ್ಕಳು ಹುಟ್ಟಲಿ. ಆ 2 ಮಕ್ಕಳು ಮಾತ್ರ ಆ 1000 ಸರ್ಪಗಳಕ್ಕಿಂತಲೂ ಅಧಿಕ ಬಲವುಳ್ಳವರಾಗಿ ಅಂತ ಹೇಳಿ ವರ ಕೊಟ್ಟರು. ಭಾರಿ ಸಂತೋಷ ಆಯಿತು. ತಮಗೆ ಇಷ್ಟಾರ್ಥ ಸಿಕ್ಕಿಬಿಡ್ತು ಅಂತ ಹೇಳಿ ಬಹಳ ಸಂತೋಷ ಆಯಿತು ಅವರಿಗೆ. ಹಾಗೆ ಕಶ್ಯಪರು ಅನುಗ್ರಹ ಮಾಡಿದ ಪ್ರಕಾರ ಅವರಿಬ್ಬರು ಗರ್ಭಿಣಿಯರಾಗಿದ್ದಾರೆ. ಗರ್ಭಿಣಿಯರಾದ ಮೇಲೆ ಅಂಡ ಹಡೆದಿದ್ದಾಳೆ ಯಾವಳು? ಕದ್ರು. ಎಷ್ಟು? 1000 ಅಂಡಗಳು. ವಿನತೆ 2 ಅಂಡಗಳನ್ನು ಹಡೆದಿದ್ದಾಳೆ. ಅದನ್ನು ಪಾತ್ರೆಗಳಲ್ಲಿ ಆ ಅಂಡಗಳನ್ನು ಹಾಕಿ ರಕ್ಷಣೆ ಮಾಡಿದ್ದಾರೆ. ಒಂದೊಂದು ಪಾತ್ರದಲ್ಲಿ ಒಂದೊಂದು ಅಂಡಗಳನ್ನು ಇಟ್ಟು ಆ ಎಲ್ಲ ಅಂಡಗಳನ್ನು ಎಷ್ಟು ವರ್ಷ ಕಾಲ ಇಟ್ಟರು ಅಂತಂದ್ರೆ 500 ವರ್ಷ ಕಾಲ ಇಟ್ಟರೆ, 500 ವರ್ಷ ಆದ ಮೇಲೆ ಒಂದೊಂದೇ ಪಾತ್ರದಲ್ಲಿ ಏನು ಒಂದೊಂದು ಅಂಡ ಇದೆ, ಒಂದೊಂದೇ ಸರ್ಪಗಳು ಮೇಲಕ್ಕೆ ಬಂದವು. 1000 ಸರ್ಪಗಳು ಮೇಲಕ್ಕೆ ಬಂದುಬಿಟ್ಟವು. ಆವಾಗ ಕದ್ರಿಗೆ 1000 ಮಕ್ಕಳು ಆಗಿಬಿಟ್ಟವು. ಈ ವಿನತಾ ಇದ್ದಾಳಲ್ವ, ಅವಳದ್ದು ಏನು ಅಂಡ ಇದೆ ಅದನ್ನು 2 ಪಾತ್ರದಲ್ಲಿ ಹಾಕಿಟ್ಟಿದ್ದಾರೆ. ಅದು ಏನು ಇನ್ನು ಮೇಲೆ ಆ ಅಂಡ ಭೇದನಾಗಿ ಮಕ್ಕಳು ಮೇಲೆ ಬರಲೇ ಇಲ್ಲ. ಅಯ್ಯ, ನನಗೆ ಮಕ್ಕಳಾಗಿಲ್ಲ, ಅವಳಿಗೆ ಮಕ್ಕಳಾಗಿಬಿಡ್ತು, ಏನು ಮಾಡಲಿ ಅಂತ ಹೇಳಿ ಅಸೂಯೆಯಿಂದ ಆ ಅಂಡವನ್ನು ತಾನೇ ಭೇದನ ಮಾಡಲಿಕ್ಕೆ ಶುರು ಮಾಡಿಬಿಟ್ಟು. 500 ವರ್ಷ ಆಗಿದೆ, ಅದು ಇನ್ನೂ ಒಳಗೆ ಆ ದೇಹ ಪೂರ್ಣ ಆಗಿಲ್ಲ. ಅದು ಆ ಅಂಡ ಭೇದನ ಮಾಡಿದ ಗತಿಗೆ ಅದರೊಂದು ಮಗು, ಅರ್ಧ ಮಗು ಆಗಿದೆ. ಆ ಮಗು ಹೇಳ್ತದೆ, ನನ್ನನ್ನು ಅರ್ಧ ದೇಹ ಉಳ್ಳವನ್ನ ಮಾಡಿಬಿಟ್ಟು ನೀನು ತಾಯಿ ಆದಂಥವು ನೀನು ಹೀಗೆ ಮಾಡಬಹುದೇ? ನಾನು ಹೇಗೆ ಪೂರ್ಣ ದೇಹ ಆಗುವುದು ಅಂತ ಹೇಳಿ ಬಹಳ ಮನಸ್ಸಿಗೆ ಬೇಸರಾಗಿ ತಾಯಿಗೆ ಶಾಪ ಕೊಡ್ತದೆ ಆ ಮಗು. ನೀನು ನನಗೆ ಅರ್ಧ ದೇಹ ಮಾಡಿದ್ದರಿಂದ ನಿನಗೆ ದಾಸ್ಯತ್ವ ಬಂದು ಬಿಡಲಿ ಅಂತ. ದಾಸ್ಯತ್ವ ಅಂದ್ರೆ ಯಾವುದ್ರಲ್ಲಿ ದಾಸ್ಯತ್ವ ಅಂದ್ರೆ, ಈ ನೀವು ಇಬ್ಬರು ಕದ್ರು ವಿನತ, ನೀವು ಪರಸ್ಪರ ಒಂದು ಸ್ಪರ್ಧೆಯಲ್ಲಿ ಸೋತು ಹೋಗಿ ಯಾರು ಸೋತಿದ್ದಾರೆ ಅವರಿಗೆ ದಾಸ್ಯತ್ವ ಅಂತ ಒಂದು ಸ್ಪರ್ಧೆ. ಅದು ಏನು ಅದು ಯಾರು ಹಡದವಳು ಯಾರು? ವಿನತ. ಆ ವಿನತೆಗೆ ಶಾಪ ನನ್ನ ತಾಯಿಯಾದಂತಹ ವಿನತೆಗೆ ಶಾಪ ಬರಲಿ ಅಂತ, ನನ್ನನ್ನು ಅರ್ಧದಲ್ಲಿ ನೀನು ತೆಗೆದುಬಿಟ್ಟು ಈ ವಿನತೆಗೆ ನಿನಗೆ ದಾಸ್ಯತ್ವ ಬಂದು ಬಿಡಲಿ. ನಿಮ್ಮ ಪರಸ್ಪರ ಸ್ಪರ್ಧೆ ಒಳಗೆ ಇನ್ನೊಂದು ಅಂಡ ಉಂಟಲ್ವಾ, ಆ ಅಂಡದಲ್ಲಿರತಕ್ಕಂತಹ ಮಗು ಅದು ಆ ದಾಸ್ಯತ್ವ ಪರಿಹಾರ ಮಾಡ್ತದೆ ಅಂತ ಹೇಳಿ. ಆದರೆ ಇನ್ನು ಮೇಲೆ ನನ್ನನ್ನು ಹೀಗೆ ಅಂಡ ಭೇದನ ಮಾಡಿದ ಹಾಗೆ ಇನ್ನೊಂದು ಅಂಡ ಉಂಟಲ್ವಾ, ಅದು ತಡ ಉಂಟು, ನೀವು ಭೇದನ ಮಾಡಬಾರದು ಅಂತ ಇಷ್ಟು ಹೇಳ್ತದೆ ಆ ಮಗು. ಆ ಅಂಡವನ್ನು ಹಾಗೆಯೇ ಇಟ್ರು. ಪುನಃ 500 ವರ್ಷ ಇಟ್ರು. ಪುನಃ 500 ವರ್ಷ ಇಟ್ಟರೆ ಆ ಅಂಡ ಭೇದನಾಗಿ ಅದರಿಂದ ಒಂದು ಮೇಲೆ ಒಂದು ಮಗು ಬಂತು. ಎಂಥ ಮಗು ಅಂದರೆ ಗರುಡ ದೇವರು. ಎಂಥ ವ್ಯಕ್ತಿ, ಎಂಥ ತೇಜಸ್ಸು, ಎಂಥ ಬಲ, ವಿಚಿತ್ರವಾದ ಬಲ, ವಿಚಿತ್ರವಾದ ವಸ್ತು, ಮಹಾ ತೇಜಸ್ಸು. ಅಂಥ ಮಗು ಸೀದ ಹಾರಿದ್ದೇ ಆಕಾಶಕ್ಕೆ. ಆಕಾಶಕ್ಕೆ ಹಾರಿದ್ರೆ ಆ ಒಂದು ರೂಪ ಎಷ್ಟು ದೊಡ್ಡದಾಯಿತು ಅಂತಂದ್ರೆ, ಸಣ್ಣ ರೂಪ ಮೊದಲು ಇದ್ದದ್ದು ಮೇಲೆ ಹಾರುವಾಗ ಭಯಂಕರ ದೊಡ್ಡ ರೂಪ, ಭಾರೀ ತೇಜಸ್ಸು. ಅದನ್ನು ನೋಡಿ ಎಲ್ಲರೂ ಹೆದರಿದ್ದಾರೆ. ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡಿದರು, ನೀನು ಸ್ವಲ್ಪ ನಿನ್ನ ರೂಪವನ್ನು ಸಣ್ಣದು ಮಾಡಿಕೋಬೇಕು, ನಮಗೆಲ್ಲ ಹೆದರಿಕೆ ಆಗ್ತಾ ಇದೆ ಅಂತ ಹೇಳಿದ ಮೇಲೆ ತನ್ನ ರೂಪವನ್ನು ಸಣ್ಣದು ಮಾಡಿಕೊಂಡ. ಅದು ಯಾರು? ಗರುಡ ದೇವರು.
ಇನ್ನೊಂದು ಏನು, ಇನ್ನು ಶರೀರ ಪೂರ್ಣ ಆಗಿಲ್ಲಷ್ಟೇ, ಆ ಶರೀರ ಪೂರ್ಣ ಆಗದಿದ್ದದ್ದು ಅರುಣ ಅಂತ. ಆ ಅರುಣನನ್ನು ಈ ಗರುಡದೇವರು ಏನು ಮಾಡಿದ್ದಾರೆ ಅಂದರೆ ಬೆನ್ನಿನ ಮೇಲೆ ಇಟ್ಟುಕೊಂಡು ಸೂರ್ಯದೇವರಿದ್ದಲ್ಲಿ ತಗೊಂಡು ಹೋಗಿ ಸೂರ್ಯದೇವರಿಗೆ ದರ್ಶನ ಮಾಡಿಸಿದಾಗ ಸೂರ್ಯದೇವರು, ನೀನು ಅರುಣನನ್ನು ಇವನನ್ನು ನಾನು ಸಾರಥಿಯಾಗಿ ಇಟ್ಟುಕೊಳ್ತೇನೆ, ನನ್ನ ಸಾರಥಿಯಾಗಿರಲಿ ಅಂತ ಹೇಳಿ ಒಪ್ಪಿಕೊಳ್ತಾರೆ. ಅಂತೂ ಸೂರ್ಯದೇವರ ಸಾರಥಿಯಾಗಿಬಿಟ್ಟ ಅರುಣ. ಈ ಸಂದರ್ಭದಲ್ಲಿ ಒಂದು ಕಥೆ ಆಗಿದೆ. ಈ ಕದ್ರು ವಿನತ ಏನಿದ್ದಾರೆ ಅವರು ಒಂದು ಕಡೆ ಸಾಯಂಕಾಲದ ಹೊತ್ತಿಗೆ ಒಂದು ಕಡೆ ಕೂತಿದ್ದಾರೆ. ದೂರದಲ್ಲಿ ಒಂದು ದೊಡ್ಡ ಕುದುರೆ, ಎಂಥ ಕುದುರೆ, ಎಷ್ಟು ದೊಡ್ಡದು, ಏನು ಅದರ ಬಲ, ಏನು ಅದರ ವೇಗ, ಅದರ ತೇಜಸ್ಸಿಯನ್ನು ವಿಚಿತ್ರವಾಗಿ ಉಂಟದು. ಆ ಕುದುರೆ ಅತಿ ವಿಚಿತ್ರವಾಗಿ ಉಂಟು. ಅಂತಹ ಒಂದು ಕುದುರೆ ದೂರದಲ್ಲಿ ಕಾಣಿಸ್ತಾ ಇದೆ. ಅದನ್ನು ಬಹಳ ಆಶ್ಚರ್ಯಪಟ್ಟು ನೋಡ್ತಾ ಇದ್ದಾರೆ ಇಬ್ಬರು, ಕದ್ರು ವಿನತ ಇಬ್ಬರು ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದು ಅವರಿಗೆ ಪರಸ್ಪರ ವಿಚಾರ ಉಂಟಾಯಿತು, ಇದರ ಬಣ್ಣ ಯಾವುದು ಅಂತ ಒಬ್ರು ಕೇಳಿದ್ರು. ಆವಾಗ ವಿನತ ಒಬ್ಬರು ಹೇಳಿದರು ಅದು ಬಿಳಿ ಬಣ್ಣ ಅಂತ, ಅದರಲ್ಲಿ ಬಿಳಿ ಬಣ್ಣ ಅಂತ. ಮತ್ತೊಬ್ಬಳು ಹೇಳಿದರು ಇಲ್ಲ ಅದು ಬಿಳಿ ಬಣ್ಣ ಅಲ್ಲ, ಅದು ಕಪ್ಪು ಬಣ್ಣ, ಅದರ ಬಾಲ ಕಪ್ಪು ಅಂತ ಒಬ್ರು ಹೇಳಿದರು. ಹೀಗೆ ಚರ್ಚೆ ಉಂಟಾಯಿತು. ಚರ್ಚೆ ಉಂಟಾದರೆ ಅದನ್ನು ನಿರ್ಣಯ ಮಾಡೋದು ಹೇಗೆ? ಇವತ್ತು ನಾವು ಹೋಗ್ಲಿಕ್ಕೆ ಅಷ್ಟು ದೂರ ಹೋಗ್ಲಿಕ್ಕೆ ಸಾಯಂಕಾಲ ಆಗಿ ಹೋಯಿತು. ನಾಳೆ ನಾವು ಬೆಳಗ್ಗೆ ಅಲ್ಲಿ ಹೋಗಿ ನೋಡೋಣ. ಯಾರದ್ದು ಮಾತು ಸುಳ್ಳಾಯಿತು ಅವರು ದಾಸಿಯರಾಗಬೇಕು, ಯಾರು ಮಾತು ಸತ್ಯ ಆಯಿತು ಅವರ ಸತ್ಯವ ಮಾತಾದವರ ದಾಸಿಯಾಗಬೇಕು, ಸುಳ್ಳು ಹೇಳಿದಕ್ಕಂತ ಅಂಥೇಳಿ ಈಗ ವಿನತ ಕದ್ರು ಇಬ್ಬರು ಮಾತಾಡಿಕೊಂಡು ಏನು ಇಷ್ಟು ಒಂದು ಹಣವನ್ನು ಮಾಡಿ ಸಾಯಂಕಾಲ ಹೊತ್ತಾಯಿತು, ಬಿಟ್ಟುಬಿಟ್ರು, ಮನೆಗೆ ಹೋದರು. ಮನೆಗೆ ಹೋದ ಮೇಲೆ ಕದ್ರು ಹೇಳ್ತಾ ಇದ್ದಾಳೆ, ನಾಗ ಸರ್ಪಗಳ ತಾಯಿ ಹೇಳ್ತಾ ಇದ್ದಾಳೆ, ಅವಳು ಏನು ಹೇಳಿದ್ದು ಕದ್ರು, ಅದು ಕುದುರೆ ಅದರ ಬಾಲ ಕಪ್ಪು ಅಂತ ಹೇಳಿದವಳು ಕದ್ರು, ಅದು ಸಂಪೂರ್ಣ ಬಿಳಿ ಅಂತ ಹೇಳಿದವಳು ವಿನತ. ವಿನತ ಸಂಪೂರ್ಣ ಬಿಳಿ ಅಂತ ಹೇಳಿದ್ದಾಳೆ. ಕದ್ರು ಏನು ನಾಗ ಸರ್ಪಗಳ ತಾಯಿ ಏನು ಹೇಳಿದ್ದಾಳೆ, ಅದು ಬಾಲ ಮಾತ್ರ ಕಪ್ಪಿದೆ ಅಂತ ಹೇಳಿದ್ದಾಳೆ. ತನ್ನ ಮಾತು ಸತ್ಯ ಮಾಡಬೇಕಾಗಿದೆ. ಅವಳು ಏನು ಮಾಡಿದ್ರು, ಈ ಸರ್ಪಗಳನ್ನೆಲ್ಲ ತನ್ನ ಮಕ್ಕಳನ್ನ ಕರೆದಳು, ನೀವೆಲ್ಲ ಕಪ್ಪಗೆ ಇದ್ದೀರಲ್ವಾ, ಹೋಗಿ ಆ ಬಾಲದಲ್ಲಿ ಕೂತ್ಕೊಳ್ಳಿ, ಏನು ಬಾಲ ಯಾವುದು ನೀವು ಯಾವುದು ಗೊತ್ತಾಗಬಾರದು, ಹಾಗೆ ನೀವು ಅದಕ್ಕೆ ಸೇರಿಕೊಂಡ್ಬಿಡ್ರಿ, ಅವಾಗ ಆ ಬಾಲ ಕಪ್ಪಾಗ್ತದೆ, ನನ್ನ ಮಾತು ಸತ್ಯ ಆಗ್ತದೆ ಅಂತ ಹೇಳಿ ಆ ಸರ್ಪಗಳಿಗೆ ತಾಯಿ ಹೇಳಿದರು, ಕದ್ರು ಹೇಳಿದರು. ಆ ಸರ್ಪಗಳು ಹಾಗೆಲ್ಲ ಮಾಡಲಿಕ್ಕೆ ಕೇಳಲಿಲ್ಲ, ನಾವು ಮಾಡೋದಿಲ್ಲ ಅಂತ ಹೇಳಿದ್ರು, ಮೋಸ ಮಾಡಲಿಕ್ಕೆ ನಾವು ತಯಾರಿಲ್ಲ ಅಂತ. ನಾನು ಹೇಳಿದ ಮಾತು ನೀವು ಮಾಡುವುದಿಲ್ಲ ಅಷ್ಟೇ, ನಿಮಗೆ ಒಂದು ಶಾಪ ಕೊಡ್ತೇನೆ ಅಂತ ಹೇಳಿ. ಏನು, ಜನಮೇಜಯ ರಾಜ ಇನ್ನು ಸರ್ಪ ಸತ್ರ ಮಾಡುವಾಗ ಆ ಸರ್ಪ ಬೆಂಕಿಯಲ್ಲಿ ನೀವು ಬಿದ್ದು ಸತ್ತು ಹೋಗಬೇಕು, ನನ್ನ ಮಾತು ನೀವು ಕೇಳಲಿಲ್ಲಲ್ವಾ ಅಂತ ಹೇಳಿ ಶಾಪ ಕೊಟ್ಟುಬಿಟ್ಟು. ಏನು ಮಾಡಿದ್ರಿ, ಶಾಪ ಬಂದ್ಬಿಡ್ತು. ಸರಿ, ಮರು ದಿವಸ ಬೆಳಿಗ್ಗೆ ಇವರಿಬ್ಬರು ಹೆಂಗಸರು ಅಲ್ಲಿ ಹೋಗ್ತಾರೆ ಇದನ್ನು ನೋಡ್ಲಿಕ್ಕೆ. ಹೋಗುವಾಗ ಈ ಸರ್ಪಗಳೆಲ್ಲ ವಿಚಾರ ಮಾಡಿದವು, ತಾಯಿಯನ್ನು ನಮಗೆ ಶಾಪ ಕೊಟ್ಟು ಬಿಟ್ರು, ಇನ್ನು ಮೇಲೆ ನಾವು ಏನು ಮಾಡೋದು, ನಾವೆಲ್ಲ ಒಟ್ಟಿಗೆ ಸೇರಿ ತಾಯಿಯ ಮಾತನ್ನು ಅನುಷ್ಠಾನ ಮಾಡುವ, ಸಂತೋಷ ಆಗಿ ಶಾಪವನ್ನು ತಿರುಗಿ ತಗೊಳ್ಳಿಕ್ಕೂ ಸಾಧ್ಯ ಅಂತ ಹೇಳಿ ಎಲ್ಲ ಸರ್ಪಗಳೆಲ್ಲ ಒಟ್ಟಾಗಿ ಹೋದ್ರಲ್ಲಿ. ಇವರು ಇಬ್ಬರು ಹೆಂಗಸರಲ್ಲಿ ಹೋಗೋದ್ರೊಳಗೆ ಅಲ್ಲಿ ಹೋಗ್ಬಿಟ್ರು. ಹೋಗಿ ಆ ಬಾಲಕ್ಕೆ ಎಲ್ಲ ಅಂಟಿಕೊಂಡು ಎಲ್ಲ ಕಪ್ಪು ಕಪ್ಪು ಮಾಡಿಬಿಟ್ರು ಬಾಲವನ್ನು. ಅಲ್ಲಿ ಹೋದ್ರು ಇವರು, ಯಾರು ಈ ಹೆಂಗಸರು ಹೋಗುವಾಗ, ಸಮೀಪಕ್ಕೆ ಹೋಗುವಾಗ ಬಾಲ ಕಪ್ಪಿದೆ. ಗೊತ್ತೇ ಆಗುದು, ಸರ್ಪಗಳಿದ್ದಾರೆ ಗೊತ್ತೇ ಆಗುದಿಲ್ಲ, ಆ ತರಹ ಕಪ್ಪಾಗಿಬಿಟ್ಟದೆ. ಅವಾಗ ಆಯ್ತಲ್ಲ, ವಿನತೆಗೆ ಅವಳು ಎಲ್ಲ ಬಿಳಿ ಅಂತ ಹೇಳಿದ್ದಾಳೆ ವಿನತೆ, ಕದ್ರು ಬಾಲ ಕಪ್ಪು ಅಂತ ಹೇಳಿದ್ದಾಳೆ. ಯಾರ ಮಾತು ಸುಳ್ಳಾಯ್ತು ಈಗ? ವಿನತೆ ಹೇಳಿದ್ದು ಸುಳ್ಳಾಯ್ತು. ಹೀಗಾಗಿ ಎಲ್ಲ ಬಿಳಿ ಅಂತ ಅವಳು ಹೇಳಿ ಸುಳ್ಳಾಯ್ತು, ಬಾಲ ಕಪ್ಪಾಗಿದೆ. ಹೀಗಾಗಿ ಅವಳು ದಾಸಿತ್ವವನ್ನು ಹೊಂದುವ ಪ್ರಸಂಗ ಬಂತು. ಕದ್ರಿನ ದಾಸಿಯಾಗಿಬಿಟ್ಟು ಎಷ್ಟು ವರ್ಷ, 500 ವರ್ಷ ತನಕ ದಾಸಿತ್ವವನ್ನು ಹೊಂದಿದ್ದಾಳೆ ಆ ವಿನತ.
ಈ ಸಂದರ್ಭದಲ್ಲಿ ಶೌನಕಾಚಾರ್ಯರು ಇಷ್ಟು ಕಥೆ ಹೇಳಿದಾಗ ಶೌನಕಾಚಾರ್ಯರು ಸೂತಾಚಾರ್ಯರಿಗೆ ಹೇಳ್ತಾ ಇದ್ದಾರೆ, ಈ ಉಚ್ಚೈಶ್ರ ಅದೊಂದು ಕುದುರೆ ಬಂತು ಅಂತ ನೀವು ಹೇಳಿದಿರಿ, ಆ ಕುದುರೆ ಎಲ್ಲಿಂದ ಬಂತದು? ಅದು ಸಮುದ್ರ ಮಥನ ಮಾಡುವಾಗ ದೇವತೆಗಳು ದೈತ್ಯರು ಸಮುದ್ರ ಮಥನ ಮಾಡಿದರು. ಸಮುದ್ರ ಮಥನ ಮಾಡುವಾಗ ಆ ಸಮುದ್ರದಲ್ಲಿ ಮೇಲಕ್ಕೆ ಬಂದಂತಹ ಕುದುರೆ ಅಂತ ಸೂತಾಚಾರ್ಯರು ಉತ್ತರ ಕೊಟ್ಟರು. ಸಮುದ್ರ ಮಥನ ಮಾಡುವಾಗ ಕುದುರೆ ಮೇಲಕ್ಕೆ ಬಂತ, ಅದೇನು ಆ ಸಮುದ್ರ ಮಥನದ ಕಥೆ ಸ್ವಲ್ಪ ಹೇಳ್ರಿ ಅಂತ ಹೇಳಿ ಶೌನಕಾಚಾರ್ಯರು ಸಮುದ್ರ ಮಥನೆಯ ಕಥೆಯನ್ನು ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿಕೊಂಡು ಅವಾಗ ಸೂತಾಚಾರ್ಯರು ಯಾವ ಆ ಕುದುರೆ ಸಮುದ್ರದ ಮಥನದಲ್ಲಿ ಆಯಿತು ಆ ಸಮುದ್ರ ಮಥನದ ಕಥೆಯನ್ನು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ದೇವತೆಗಳಿಗೆ ಅಮೃತ ಬೇಕು ಅಂತ ಅಪೇಕ್ಷೆ ಬಂದಂತೆ. ಅಮೃತ ಬೇಕು ಅಂತ ಅಪೇಕ್ಷೆ ಬಂದಾಗ ಎಲ್ಲ ದೇವತೆಗಳು ಮೇರು ಪರ್ವತದಲ್ಲಿ ಹೋಗಿ ಏಕತ್ರ ಸೇರಿ ನಮ್ಮ ಅಮೃತವನ್ನು ಪಡೆಯುವುದು ಹೇಗೆ ಅಂತ ವಿಚಾರ ಮಾಡ್ತಾ ಇದ್ದಾರೆ. ಆವಾಗ ಬ್ರಹ್ಮದೇವರು ನಾರಾಯಣ ದೇವರು ಹೇಳಿದರು, ನೀವು ಕ್ಷೀರ ಸಮುದ್ರ ಮಥನ ಮಾಡಿರಿ, ಮಂದರ ಪರ್ವತವನ್ನು ತಂದು ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ ಮಥನ ಮಾಡಿರಿ, ನಿಮಗೆ ಅಮೃತ ಸಿಗ್ತದೆ ಅಂತ ಹೇಳಿ ಬ್ರಹ್ಮದೇವರು ಆಜ್ಞಾ ಮಾಡಿದ ಪ್ರಕಾರ. ಆದರೆ ದೇವರು ಹೇಳಿದ್ದಾರೆ, ದೈತ್ಯರನ್ನು ನಿಮಗೆ ಸಹಾಯಕ್ಕೆ ತಗೊಳ್ರಿ, ನೀವು ದೇವತೆಗಳು ದೈತ್ಯರ ಒಟ್ಟಿಗೆ ಸೇರಿ ನೀವು ಮಥನ ಮಾಡಿರಿ ಅಂತ ಹೇಳಿದ್ದಾರೆ. ಆ ಪ್ರಕಾರ ದೇವತೆಗಳು ದೈತ್ಯರನ್ನು ಸಂಧಾನ ಮಾಡಿಕೊಂಡಿದ್ದಾರೆ. ಮಂದರ ಪರ್ವತವನ್ನು ತರಬೇಕಲ್ವ, ಆ ಮಂದರ ಪರ್ವತ ತರುವುದು ಪರ್ವತ ಬಹಳ ಕಷ್ಟ, ಬಹಳ ಭಾರದು, ಅದಕ್ಕೆ ವರ ಉಂಟು, ಅದು ಬಂಗಾರದ ಪರ್ವತದು, ಅದು ಯಾರಾದರೂ ಅಪಹಾರ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ವರ ಕೊಟ್ಟು ಬಿಟ್ಟಿದ್ದಾರೆ. ಯಾರಿಗೂ ಅದನ್ನು ಎತ್ತಲಿಕ್ಕೆ ಸಾಧ್ಯ ಇಲ್ಲ, ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ವರ ಉಂಟು. ದೇವತೆಗಳು ಹೋಗಿ ಆ ಪರ್ವತವನ್ನು ಎತ್ತಬೇಕು ಅಂದರೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಹೇಗೆ ಈ ಪರ್ವತವನ್ನು ತಗೊಂಡು ಹೋಗಬೇಕು, ಸಮುದ್ರದಕ್ಕೆ ತಗೊಂಡು ಹೋಗಬೇಕು, ಪರ್ವತವನ್ನು ಎತ್ತಲಿಕ್ಕೆ ಸಾಧ್ಯ ಆಗುವುದಿಲ್ಲಲ್ವ ಅಂತ ಬಹಳ ಕಷ್ಟಪಡುವಾಗ ಭಗವಂತ ಸಾಕ್ಷಾತ್ ವಿಷ್ಣು ಗರುಡನಿಗೆ ಆಜ್ಞೆ ಮಾಡಿದ್ದಾನೆ. ಆ ಗರುಡನ ಮೇಲೆ ಗರುಡ ಬಂದಿದ್ದಾನೆ. ಆ ಪರ್ವತವನ್ನು ಪರಮಾತ್ಮ ಒಂದೇ ಕೈಯಲ್ಲಿ ಎತ್ತಿ ಗರುಡನ ಮೇಲೆ ಇಟ್ಟುಬಿಟ್ಟು, ಸರಿ ಗರುಡ ಹೊತ್ತುಕೊಂಡು ಮಂದ್ರ ಪರ್ವತವನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಆವಾಗ ದೇವತೆಗಳಿಗೆ ಕಾಣಿಸ್ತು, ಈಗ ಇನ್ನೊಮ್ಮೆ ನೋಡೋಣ, ನಮಗೆ ಈ ಪರ್ವತವನ್ನು ಎತ್ತಲಿಕ್ಕೆ ಸಾಧ್ಯ ಆಗುತ್ತೋ ನೋಡೋಣ. ಈಗ ಅದು ಬೆನ್ನಿನ ಮೇಲೆ ಇಟ್ಟದ್ದರಿಂದ ಭೂಮಿಯಲ್ಲೇ ಇದ್ದರೆ ಅದನ್ನು ಎತ್ತುವುದು ಕಷ್ಟ. ಒಂದು ಸ್ವಲ್ಪ ಎತ್ತರದಲ್ಲಿ ಇಟ್ಬಿಟ್ರೆ ಮತ್ತೆ ಸ್ವಲ್ಪ ಹೆಗಲು ಕೊಟ್ಟು ಎತ್ತಬಹುದೋ ಏನೋ ಸಂಶಯ ಬಂತವನಿಗೆ. ಏನು ಗರುಡನ ಮೇಲೆ ಉಂಟಲ್ವಾ, ಈಗ ಎತ್ತಲಿಕ್ಕೆ ಸಾಧ್ಯ ಆಗುತ್ತೋ ಅಂತ ಹೇಳಿ ಎಲ್ಲ ದೇವತೆಗಳು ಅದನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡಿದರೆ ಅವರು ದೇವತೆಗಳ ಮೇಲೆ ಅದು ಬಿದ್ದು ದೇವತೆಗಳು ಪುಡಿ ಆಗುವ ಸಂಭವ ಬಂತು. ಪರಮಾತ್ಮ ಕೂಡಲೇ ಅದನ್ನು ಎತ್ತಿ ಪುನಃ ಗರುಡನ ಮೇಲೆ ಇಟ್ಟು ಆ ದೇವತೆಗಳನ್ನು ಬದುಕಿಸಿದ ಪರಮಾತ್ಮ. ಸರಿ, ಆ ಮಂದ್ರ ಪರ್ವತವನ್ನು ತಗೊಂಡು ಹೋಗಿ ಕ್ಷೀರ ಸಮುದ್ರದಲ್ಲಿ ದೇವತೆಗಳು ದೈತ್ಯರು ಮಥನ ಮಾಡಲಿಕ್ಕೆ ಶುರು ಮಾಡಿದರು. ವಾಸುಕಿ ಸರ್ಪನನ್ನು ಹಗ್ಗ ಮಾಡಿದ್ದಾರೆ. ಬಾಲವನ್ನು ಹಿಡ್ಕೊಂಡಂಥವರು ದೇವತೆಗಳು, ಆ ವಾಸುಕಿಯ ಬಾಲ. ಮುಖದ ಅಂಶವನ್ನು ಹಿಡ್ಕೊಂಡಂಥವರು ದೈತ್ಯರು. ಅವರಿಗೆ ಜಗಳ ಬಂತು, ಮುಖ ಪ್ರಧಾನ, ನಾವು ಮುಖವೇ ಹಿಡಿತೇವೆ ಅಂತ. ಮೊದಲು ಹೋಗಿ ದೇವತೆಗಳು ಆ ಸರ್ಪದ ಮುಖವನ್ನು ಹಿಡಿದಿದ್ದಾರೆ. ದೈತ್ಯರು ಹೇಳಿದ್ರು, ನಿಮಗೆ ಯಾಕೆ ಮುಖ, ನಾವು ಮುಖ ಹಿಡಿತೇವೆ, ನೀವು ಬಾಲ ಹಿಡಿದಿ ಅಂತ ಹೇಳಿ ಜಗಳ ಬಂತು. ಆಗಿಲ್ಲಪ್ಪ, ನೀವೇ ಮುಖ ಹಿಡಿದಿ ಅಂತ ಹೇಳಿ ದೈತ್ಯರು ಆ ಸರ್ಪದ ಮುಖವನ್ನು ಹಿಡಿದರು, ದೇವತೆಗಳು ಬಾಲವನ್ನು ಹಿಡಿದರು. ಆ ಮುಖ ಹಿಡಿದರೆ ಮುಖದಲ್ಲಿ ವಿಷದ ಜ್ವಾಲೆ. ಆ ವಿಷದ ಜ್ವಾಲೆಯಿಂದ ತುಂಬ ಶ್ರಮಪಟ್ಟರು ದೈತ್ಯರು. ತಮಗೆ ಮುಖ ಶ್ರೇಷ್ಠ ಭಾಗ ಆಗಬೇಕು ಹಿಡ್ಕೊಳ್ಳಿಕ್ಕೆ ಅಂತ ಹೇಳಿ ಅಪೇಕ್ಷೆ ಪಟ್ಟರೆ ಅದರ ಫಲ ಅನುಭವಿಸಿದರು. ಸರಿ, ಏಕಪ್ರಕಾರ ಆ ವಾಸುಕಿ ಹಗ್ಗ ಹಿಡ್ಕೊಂಡು ಮಂದ್ರ ಪರ್ವತದಿಂದ ಮಥನ ಮಾಡ್ತಾ ಇರುವಾಗ ಮಂದ್ರ ಪರ್ವತ ಅದು ಕೆಳಗೆ ಜಾರಿ ಹೋಯಿತು. ಜಾರಿ ಹೋದರೆ ಪುನಃ ಏನು ಮಾಡೋದು? ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ಭಗವಂತ ಕೂರ್ಮ ರೂಪದಿಂದ ಅಡಿಯಲ್ಲಿ ಹೋಗಿ ನಿಂತು ಅದನ್ನು ಮೇಲಕ್ಕೆ ಎತ್ತಿದ. ಮಂದ್ರ ಪರ್ವತ ಮೇಲಕ್ಕೆ ಬಂತು ಪುನಃ. ಆ ಭಗವಂತನು ಎತ್ತಿದ್ದರಿಂದ ಅವನ ಬೆನ್ನಿನ ಮೇಲೆ ಆ ಮಂದ್ರ ಪರ್ವತ ಸರಿಯಾಗಿ ಕೂತದೆ. ಆದರೆ ಸರಿಯಾಗಿ ಮಥನ ಮಾಡಿದ. ಪರಮಾತ್ಮ ಕೂರ್ಮರೂಪದಿಂದ ಅಡಿಯಲ್ಲಿ ಇರುವುದು ಮಾತ್ರವಲ್ಲದೆ ಆ ಹಗ್ಗ ವಾಸುಕಿಯಗೂ ಕೂಡ, ವಾಸುಕಿ ಎಂಬುವಂತಹ ಹಗ್ಗ ಇಲ್ಲಾದರೂ ಚೂರು ಚೂರಾಗಿಬಿಟ್ರೆ ಅದಕ್ಕೆ ಆ ವಾಸುಕಿಯ ಒಳಗೆ ಭಗವಂತ ಅಂತರ್ಯಾಮಿ ಆಗಿದ್ದು ವಾಸುಕಿಗೂ ಶಕ್ತಿ ಕೊಟ್ಟು ಆ ಪರ್ವತ ಪುಡಿ ಆಗಬಾರದು. ಇವರು ಗಟ್ಟಿ ಬಲದಿಂದ ತಿಕ್ಕುವಾಗ ಅದಕ್ಕೆ ಪರ್ವತದೊಳಗೂ ತಾನು ಒಳಗಿದ್ದು ಅಡಿಯಲ್ಲಿ ಮೇಲ್ಭಾಗದಲ್ಲಿ ಎಲ್ಲ ಕಡೆ ದೇವತೆಗಳಲ್ಲಿ ದೈತ್ಯರಲ್ಲಿ
ಮಥನ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡೋದಕ್ಕೋಸ್ಕರ ಭಗವಂತ ಎಲ್ಲರೊಳಗೂ ಅಂತರ್ಯಾಮಿಯಾಗಿದ್ದು ಎಲ್ಲರಿಗೂ ಶಕ್ತಿಯನ್ನು ಕೊಟ್ಟು ಮಥನ ಮಾಡಿಸ್ತಾ ಇದ್ದಾನೆ. ಸರಿಯಾಗಿ ಮಥನ ಆಗುವಾಗ ಮೊದಲು ಏನು ಅಲ್ಲಿ ಉತ್ಪತ್ತಿ ಆಯಿತು ಅಂದರೆ ಕಾಲಕೂಟ ವಿಷ, ಭಯಂಕರ ವಿಷ. ಕಲಿ ಇದ್ದಾನಲ್ವಾ ಅದಕ್ಕೆ ಅಭಿಮಾನಿ ಅವನು, ಆ ಕಾಲಕೂಟ ವಿಷಕ್ಕೆ ಅವನ ಅಭಿಮಾನಿ. ತದಾ ಜಗದ್ಗ್ರಾಸಿ ವಿಷಂ ಸಮುತ್ಥಿತಂ, ಜಗತ್ತನ್ನೇ ಭಸ್ಮ ಮಾಡಬಹುದು ಆ ಕಾಲಕೂಟ ವಿಷ. ಹಾಲಾಹಲ ಅಂತ ಅದಕ್ಕೆ ಹೆಸರು. ಆ ವಿಷ ಬಂದ್ರಿ, ಇದನ್ನು ನೋಡುವಾಗಲೇ ಹೆದರಿಕೆ ಆಗ್ತಾ ಇದೆ, ಭಯಂಕರ ವಿಷ. ಈ ವಿಷವನ್ನು ಏನಾದರೂ ಮಾಡಿ ಶಾಂತ ಮಾಡಬೇಕು, ಇಲ್ಲ ಅಂತ ಮಾಡಬೇಕು, ಏನು ಮಾಡಲಿ ಅಂತ ಹೇಳಿ ದೇವತೆಗಳು ಪ್ರಾರ್ಥನೆ ಮಾಡಿದರೆ ರುದ್ರದೇವರು ಆ ಕಾಲಕೂಟ ವಿಷವನ್ನು ಕುಡಿದರು. ಅವರ ಕಾಲಕೂಟ ವಿಷವನ್ನು ಕುಡಿದ್ರಿಂದ ಅವರು ಕಂಠ ನೀಲವಾಯಿತು, ನೀಲಕಂಠರಾದರು. ಇಷ್ಟೇ ಮಹಾಭಾರತದಲ್ಲಿ ಕಥೆ ಇದೆ. ಸ್ವಲ್ಪ ಹೆಚ್ಚು ಕಥೆ ಹೇಳಬೇಕಾಗಿತ್ತು ಮಹಾಭಾರತದಲ್ಲಿ, ಸ್ವಲ್ಪ ಸಂಕ್ಷೇಪ ಮಾಡಿಬಿಟ್ಟಿದ್ದಾರೆ ಮಹಾಭಾರತದಲ್ಲಿ. ಅದು ಏಕೆ ಸಂಕ್ಷೇಪ ಮಾಡಿದ್ದಾರೆ ಅಂದರೆ ಋಗ್ವೇದದಲ್ಲಿ ಅದರ ಕಥೆ ಪೂರ್ಣ ಉಂಟು. ಋಗ್ವೇದದಲ್ಲಿರತಕ್ಕಂತಹ ಕಥೆ ಅದು ಎಲ್ಲರಿಗೂ ತಿಳ್ಕೊಳ್ಳಿಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ ಆ ಒಳ್ಳೆ ಭಾಗವನ್ನು, ಸ್ವಲ್ಪ ಭಾಗವನ್ನು ಮುಚ್ಚಿಟ್ಟುಬಿಟ್ಟಿದ್ದಾರೆ ವೇದವ್ಯಾಸದೇವರು. ಋಗ್ವೇದದಲ್ಲಿ ಏನು ಪೂರ್ಣವಾದ ಕಥೆ ಉಂಟು ಅಂತಂದರೆ ವಾಯುರಸ್ಮಾ ಉಪಾಮಂಥತ್ ಪಿನಷ್ಟಿಸ್ಮ ಕುನನ್ನಮ ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣಾಪಿ ಪತ್ಸಹ. ಋಗ್ವೇದ ಮಂತ್ರ ಇದು. ಈ ಮಂತ್ರದಲ್ಲಿ ಏನು ಹೇಳ್ತದೆ ಅಂತಂದರೆ ವಾಯುದೇವರು, ಮುಖ್ಯ ಪ್ರಾಣದೇವರು ಕಾಲಕೂಟ ವಿಷವನ್ನು ಸ್ವಲ್ಪ ಭಾಗ ತೆಗೆದರಂತೆ, ಕೈಯಲ್ಲಿ ಹೀಗೆ ಹಿಡಿದು ಸರಿಯಾಗಿ ತಿಕ್ಕಿದರಂತೆ. ಅದರ ಸಾಮರ್ಥ್ಯ ಎಲ್ಲ ತೆಗೆದು ನಿರ್ವೀರ್ಯ ಮಾಡಿ ರುದ್ರದೇವರಿಗೆ ಸ್ವಲ್ಪ ಕುಡಿ ಅಂತ ಹೇಳಿ ಕೊಟ್ಟರಂತೆ. ಏನೂ ಸಾಮರ್ಥ್ಯ, ಅಷ್ಟು ತಿಕ್ಕಿಬಿಟ್ಟಿದ್ದಾರೆ, ಅದರಲ್ಲಿ ಎಲ್ಲ ಸಾಮರ್ಥ್ಯ ತೆಗೆದಿದ್ದಾರೆ. ಆ ಏನೂ ಸಾಮರ್ಥ್ಯ ಇದ್ದಂತಹ ಕಾಲಕೂಟ ವಿಷವನ್ನು ಕುಡಿದ್ರೆ ಮೂರ್ಛೆ ಬಂತು ರುದ್ರದೇವರಿಗೆ. ಆವಾಗ ಹರೇ ಜನೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ